ನಮಸ್ಕಾರ. ಪ್ರತಿ ವರ್ಷದಂತೆ ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರ ಹೆಸರಿನಲ್ಲಿ ಈ ಸಂಸ್ಥೆಯಲ್ಲಿ ಇರುವ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಈ ದತ್ತಿಯನ್ನು ನಮ್ಮ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರು ಹಾಗೂ ಹಿಂದಿನ ಕಾರ್ಯದರ್ಶಿಗಳೂ ಆದ ಪ್ರೊಫೆಸರ್ ಎಂ ಧ್ರುವನಾರಾಯಣ ಮತ್ತು ಅವರ ಪರಿವಾರದವರು ಈ ದತ್ತಿಯನ್ನು ಏರ್ಪಡಿಸಿದ್ದಾರೆ. ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರು ಪ್ರಸಿದ್ಧವಾದ ಮಹಿಷಿ ಮನೆತನದವರು. ಧಾರವಾಡದ ವೆಂಕಟರಾವ್ ಮಹಿಷಿಯವರ ಪುತ್ರಿ. ಅವರು ಜನತಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಆಗಿತ್ತು. ಅವರು ಎಮ್ ಎ ಸಂಸ್ಕೃತದಲ್ಲಿ MA ಪದವಿಯನ್ನು ಪಡ್ಕೊಂಡಿದ್ದರು. ಸಾಹಿತ್ಯ, ಸಂಗೀತ, ಗಮಕ ಎಲ್ಲದರಲ್ಲೂ ಗಾಢವಾದ ಆಸಕ್ತಿ ಬೆಳೆಸ್ಕೊಂಡಿದ್ದರು. ನಾಟಕ ಕಲೆಯಲ್ಲಿ ಅವ್ರು ತುಂಬ ಆಸಕ್ತಿ ಇತ್ತು. ಅನೇಕ ಜನರಿಗೆ ಹಾಡುಗಾರಿಕೆಯನ್ನು ಹೇಳಿಕೊಡ್ತಾ ಇದ್ದದ್ದು ಉಂಟು. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದರು. ಅವರು ರಾಯಚೂರಿನಲ್ಲಿ ಪ್ರೊಫೆಸರ್ ಧ್ರುವನಾರಾಯಣ ಅವರು ಸೆಟ್ಲ್ ಆದಮೇಲೆ ಅಲ್ಲಿಯೂ ಅವರ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳೆಲ್ಲ ಮುಂದುವರಿಯಿತು. ಅವರ ಹೆಸರಿನಲ್ಲಿ ಈ ದತ್ತಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ಉಪನ್ಯಾಸ ನಡೆಸಿಕೊಡೋದಕ್ಕೆ ನಮಗೆ ಪರಿಚಿತರೇ ಆದ ಆದರಣೀಯ TR ಮಹಾದೇವಯ್ಯ ಅವರು ಆಗಮಿಸಿದ್ದಾರೆ. ಮೂಲತಃ ತುಮಕೂರು ಜಿಲ್ಲೆಯವರು. ಪ್ರೊಫೆಸರ್ TR ಮಹಾದೇವಯ್ಯ ದೀರ್ಘಕಾಲ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಸಮಿತಿಯ ಸಹಾಯಕ ಸಂಪಾದಕರಾಗಿದ್ದರು. ವಿಶೇಷವಾಗಿ ಸಂಕ್ಷಿಪ್ತ ಕನ್ನಡ ನಿಘಂಟು, ಅದರಲ್ಲಿ ಇವರ ಪ್ರಮುಖ ಯೋಗದಾನ ಇತ್ತು. ಇವರು ರಚಿಸಿದ ಸಚಿತ್ರ ಶಾಲಾ ನಿಘಂಟು ವಿಶಾಲವಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ಬಳಕೆಯಲ್ಲಿ ಇದೆ. ಸ್ವಯಂ ಲೇಖಕರು ಕೂಡ. ಶಾಂತಿನಾಥ, ಬುದ್ಧ, ಬಸವೇಶ್ವರ ಮೊದಲಾದ ಸುಮಾರು 40-45 ಉತ್ಕೃಷ್ಟವಾದ ಕೃತಿಗಳನ್ನು ಬರೆದಿದ್ದಾರೆ. ಇದೇ ವೇದಿಕೆಯಲ್ಲಿ ಕಳೆದ ವರ್ಷ ಕೀರ್ತನೆ ಕೇಸರಿ B. ಶಿವಮೂರ್ತಿ ಶಾಸ್ತ್ರಿಗಳ ಬಗ್ಗೆ ಇವರ ಉತ್ಕೃಷ್ಟ ಉಪನ್ಯಾಸ ಆಗಿತ್ತು. ಹಿಂದೆಯೂ ಬೇರೆ ಉಪನ್ಯಾಸಗಳನ್ನು ನೀಡಿದ್ದಾರೆ. ಪ್ರೊಫೆಸರ್ TR ಮಹಾದೇವಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಷಯ ಶ್ರೀಮತಿ ಜಯದೇವಿ ತಾಯಿ ಲಿಗಾಡೆ ಅವರ ಬದುಕು ಮತ್ತು ಸಾಧನೆ. ನಮ್ಮ ಬಯಲುಸೀಮೆಯವರಿಗೆ ಜಯದೇವಿ ತಾಯಿ ಲಿಗಾಡೆ ಅವರ ಪರಿಚಯ ಕಡಿಮೆ. ಅವರು ತೀರಿಕೊಂಡು 25 ವರ್ಷಕ್ಕೆ ಹೆಚ್ಚೇ ಆಗಿದೆ. ಆ ಕಾರಣವೂ ಇದೆ. ಆದರೆ ನಮ್ಮ ಪೀಳಿಗೆಯ ಸಾಹಿತ್ಯ ಕ್ಷೇತ್ರದ ಮತ್ತು ಏಕೀಕರಣ ಸಂಬಂಧಿತ ಕಾರ್ಯಕರ್ತರಿಗೆಲ್ಲ ಅವರು ಬಹಳ ಸುಪರಿಚಿತರೇ ಆಗಿದ್ದರು. ವಿಶೇಷವಾಗಿ ನಮ್ಮ ರಾಜ್ಯದ ಗಡಿ ಭಾಗ ಸೊಲ್ಲಾಪುರ ಪ್ರಾಂತದಲ್ಲಿ ಏಕೀಕರಣಕ್ಕೋಸ್ಕರ ಸೆಣಸಿದವರಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರು ಮೊದಲೇ ಬರುತ್ತೆ. ಸೊಲ್ಲಾಪುರ ಕರ್ನಾಟಕದ ಭಾಗವಾಗಿಯೇ ಉಳಿಬೇಕು ಅಂತ ವರ್ಷಗಳುದ್ದಕ್ಕೂ ಪ್ರಖರವಾಗಿ ಅವರು ಪ್ರತಿಪಾದನೆ ಮಾಡಿದರು. ಮರಾಠಿ ಪ್ರಾಬಲ್ಯದ ಆ ಭಾಗದಲ್ಲಿ ನಾಡಹಬ್ಬಗಳು, ಬಸವ ಜಯಂತಿ ಮೊದಲಾದ ಅನೇಕ ಚಟುವಟಿಕೆಗಳ ಮೂಲಕ ಕನ್ನಡತನವನ್ನು ಉಳಿಸೋದಕ್ಕೆ ನಿರಂತರ ಶ್ರಮಿಸಿದ್ದವರು ಜಯದೇವಿ ತಾಯಿ ಲಿಗಾಡೆ. 1950ರ ದಶಕದ ಆರಂಭದ ವರ್ಷಗಳಲ್ಲಿ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಅಂತ ಪ್ರಸಿದ್ಧಿಗೊಂಡ ಸಂಘಟನೆಯಲ್ಲಿ ಕೋಟ ರಾಮಕೃಷ್ಣ ಕಾರಂತರು, ಚೆನ್ನಪ್ಪ ವಾಲಿ ಮೊದಲಾದ ನಾಯಕರ ಜೊತೆ ನಿರಂತರ ಸಕ್ರಿಯರಾಗಿದ್ದವರು ಜಯದೇವಿ ತಾಯಿ. ಕನ್ನಡಿಗರು ತಮ್ಮ ಹಕ್ಕುಗಳನ್ನು ಕಾಯ್ದುಕೊಳ್ಳಬೇಕು ಅಂತ ಜನಜಾಗೃತಿ ಮಾಡ್ತಾ ಅಕ್ಕಲಕೋಟೆ, ಕೊಲ್ಲಾಪುರ, ಸೊಲ್ಲಾಪುರ ಆ ಭಾಗದಲ್ಲೆಲ್ಲ ನಿರಂತರ ಪ್ರವಾಸ ಮಾಡ್ತಾಯಿದ್ದರು ಜಯದೇವಿ ತಾಯಿಯವರು. 1955ರ ಆರಂಭದಲ್ಲಿ ಏಕೀಕರಣದ ವಿಷಯ ಇಲ್ಲಿಯ ವಿಧಾನ ಪರಿಷತ್ತಿನಲ್ಲಿ ಚರ್ಚೆಗೆ ಬಂದಾಗ ಮುಂಬೈ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ತಂಡದ ಮುಂಚೂಣಿಯಲ್ಲಿ ಇದ್ದವರು ಜಯದೇವಿ ತಾಯಿಯವರು. ಏಕೀಕರಣ ಆಂದೋಲನಗಳಲ್ಲಿ ಹೀಗೆ ಅವರು ಸತತವಾಗಿ ಸಕ್ರಿಯರಾಗಿದ್ದರು.
ಅವರ ಪ್ರಸಿದ್ಧಿಗೆ ಇದು ಒಂದು ಅವಲಂಬವಾದರೂ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಕೂಡ ಗಣನೀಯ ಪ್ರಮಾಣದ್ದೇ ಇತ್ತು. ಕನ್ನಡದ ಹಾಗೆ ಮರಾಠಿಯಲ್ಲಿಯೂ ಒಳ್ಳೆಯ ಪ್ರಭುತ್ವ ಪಡೆದಿದ್ದ ಜಯದೇವಿ ತಾಯಿಯವರು ಕರ್ನಾಟಕದ ಇತಿಹಾಸ ಕುರಿತು ಬೇರೆ ವಿಷಯಗಳಲ್ಲಿ ಮರಾಠಿಯಲ್ಲಿ ತುಂಬ ಪ್ರೌಢವಾದ ಒಳ್ಳೆಯ ಗ್ರಂಥಗಳನ್ನು ರಚಿಸಿದರು. ವಚನ ಸಾಹಿತ್ಯ ಮೊದಲಾದ ವಿಷಯಗಳ ಬಗ್ಗೆ ಕೂಡ ಮರಾಠಿಯಲ್ಲಿ ಅವರ ಉತ್ಕೃಷ್ಟ ರಚನೆಗಳು ಇದ್ದವು. ಕನ್ನಡದಲ್ಲಿ ಅವರು ರಚಿಸಿದ ಕೃತಿ ಸಿದ್ದರಾಮೇಶ್ವರ ಪುರಾಣವೇ ಸುಮಾರು 600 ಪುಟಗಳಷ್ಟು ಗಾತ್ರದ್ದು ಇತ್ತು. ಅದಲ್ಲದೆ ಅನ್ಯ ಕೃತಿಗಳನ್ನು ಅವರು ಬರೆದಿದ್ದರು. 1974ರಲ್ಲಿ ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಬಹುಶಃ ಈ ಗೌರವ ಪಡೆದ ಮೊದಲ ಮಹಿಳಾ ಸಾಹಿತಿ ಜಯದೇವಿ ತಾಯಿ ಅವರೇ. ಅದಾದ 25 ವರ್ಷ ಆದಮೇಲೆ ಶಾಂತಾದೇವಿ ಮಾಳವಾಡ ಆದರು, ಇತ್ತೀಚೆಗೆ ಕಮಲಾ ಹಂಪನ ಆದರು. ಮೊದಲು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮಹಿಳಾ ಸಾಹಿತಿ ಅಂದರೆ ಜಯದೇವಿ ತಾಯಿ ಲಿಗಾಡಿಯವರೇ. ಹೀಗೆ ಅವರು ತುಂಬ ಗೌರವನೀಯವಾದ ವ್ಯಕ್ತಿ. ಅವರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ಆದರಣೀಯರಾದ ಪ್ರೊಫೆಸರ್ TR ಮಹಾದೇವಯ್ಯ ಅವರಲ್ಲಿ ವಿನಂತಿ ಮಾಡುತ್ತೇನೆ. ಸಹೃದಯ ಬಂಧುಗಳೇ, ಗೋಖಲೆ ಸಾರ್ವಜನಿಕ ಸೇವಾ ಸಂಸ್ಥೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಜ್ಞಾನ ಯಜ್ಞ ಅಂಥ ಒಂದು ಜ್ಞಾನ ದಾಸೋಹದಲ್ಲಿ ಈ ದಿವಸ ಪಾಲ್ಗೊಳ್ಳುವಂಥ ಒಂದು ಸದವಕಾಶವನ್ನು ಈ ಸಂಸ್ಥೆ ವಿಶೇಷವಾಗಿ ಸಹೃದಯಿಗಳಾದಂಥ ರಾಮಸ್ವಾಮಿಯವರು ಒದಗಿಸಿದ್ದಾರೆ. ಈ ನುಡಿ ಸೇವೆಯನ್ನು ನಾನು ಅತ್ಯಂತ ನಮ್ರ ಭಾವದಿಂದ ಮಾಡ್ತಾಯಿದ್ದೇನೆ. ಜಯದೇವಿ ತಾಯಿ ಲಿಗಾಡಿಯವರ ಜನ್ಮ ಶತಾಬ್ದಿ 1912ರಲ್ಲಿ ಜನಿಸಿದ್ರಿಂದ ನಾಡಿನಾದ್ಯಂತ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ದಿವ್ಯ ನೆನಪನ್ನು ಮಾಡಿಕೊಳ್ಳುವಂಥ ಒಂದು ಸೌಭಾಗ್ಯ ಈ ದಿನ ಒದಗಿದೆ. ಮಹಾತ್ಮರಂ ಘನ ಮನ ಸಂಪನ್ನರಂ ನೆನೆಯುವುದೇ ಘನ ಮುಕ್ತಿ ಪದಂ ಅನ್ನುವಂಥ ಒಂದು ದೊಡ್ಡ ಮಾತಿದೆ. ಅವರು ನೆನೆಯೋದು ಅಂತಂದರೆ ಅದು ಮುಕ್ತಿಯನ್ನು ಗಳಿಸಿದಷ್ಟು ಪುಣ್ಯಕಾರಕವಾದಂಥ ಕೆಲಸ ಆಗತ್ತೆ ಅಂತ. ಇದಕ್ಕೆ ಕಾರಣ ಇದೆ. ಒಂದು ಪಾರಮಾರ್ಥಿಕವಾಗಿ, ಮತ್ತೊಂದು ಲೌಕಿಕವಾಗಿ. ನಾಡು ನುಡಿ ಬಗೆಗೆ ಅವರು ನಡೆಸಿದಂಥ ಚಳುವಳಿಗಳು, ಕಾರ್ಯಕ್ರಮಗಳು ಇವು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶ್ರೀವಂತಿಕೆಯ ನಡುವೆ ಇದ್ದರೂ ಕೂಡ ದೀನ ದಲಿತರ ಬಗ್ಗೆ ಅವರು ನಡ್ಕೊಂಡಂಥ ರೀತಿ, ಕನ್ನಡ ನಾಡು ನುಡಿಯ ಸೇವೆ ಮಾಡೋ ಜೊತೆಗೆ ದೀನ ದಲಿತರ ಸೇವೆಯನ್ನು ಮಾಡಿದಂಥ ಬಗ್ಗೆ, ಇಂಥ 10 ಹಲವು ಮುಖಗಳಲ್ಲಿ ಅವರ ಕೆಲಸ ಕಾರ್ಯಗಳನ್ನು ನೋಡ್ತಾ ಬಂದರೆ ಎಂಥ ಪುಣ್ಯಕಾರಕವಾದಂಥ ಕೆಲಸವನ್ನು ಆ ಧೀಮಂತ ಮಹಿಳೆ ಮಾಡಿದರು ಅನ್ನುವಂಥದ್ದು. ಒಂದು ರೀತಿಯಲ್ಲಿ ನಿಸ್ವಾರ್ಥವಾದಂಥ ಅವರ ಬದುಕು, ನಾಡಿಗೆ ನುಡಿಗೆ ಸಮರ್ಪಿಸಿಕೊಂಡಂಥ ಅವರ ಬದುಕು ನಾಡಿನ ಚರಿತ್ರೆಯ ಒಂದು ಭಾಗವೇ. ಅವರ ಚರಿತ್ರೆ ಕೇಳೋದು ಅಂದರೆ ಅವರು ಬದುಕಿದ್ದ ವರ್ಷಗಳಲ್ಲಿ ಅವರು ನಡೆಸಿದಂಥ ಕಾರ್ಯ ಚಟುವಟಿಕೆಗಳು, ಅವರು ನೀಡಿದಂಥ ಮಾರ್ಗದರ್ಶನ,
ಮಾಡಿದ ಸೇವೆ ಇದನ್ನೆಲ್ಲ ಲೆಕ್ಕ ಹಾಕಿದರೆ ಅದು ನಾಡಿನ ಸೇವೆಯ, ನಾಡಿನ ಚರಿತ್ರೆಯ ಭಾಗವೇ ಆಗಿರೋದನ್ನು ನಾವು ಕಾಣ್ತೇವೆ. ಸಂಸ್ಕೃತಿ ಸಂಪನ್ನರಾಗಿ ಮೌಲ್ಯಯುತವಾದಂಥ ಜೀವನವನ್ನು, ಆದರ್ಶದ ಜೀವನವನ್ನು ನಡೆಸಿರುವಂಥದ್ದು ಅದು ಮತ್ತೊಂದು ಅವರ ವ್ಯಕ್ತಿತ್ವದ ಮತ್ತೊಂದು ಪ್ರಭೆ ಆಗಿ ಕಾಣುತ್ತೆ. ಇಂಥವರ ಜೀವನವನ್ನು ನಾವು ಮೆಲುಕು ಹಾಕೋದ್ರ ಮೂಲಕ ನಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಬಹುದು ಅನ್ನೋ ದೃಷ್ಟಿಯಿಂದ ಇಂಥ ಮಹಾತ್ಮರಂ ಘನಮನ ಸಂಪನ್ನರಂ ನೆನೆವುದೇ ಪುಣ್ಯಕಾರಕ ಅನ್ನುವಂಥ ಮಾತು ಅದು ಒಂದು ಸ್ಲೋಗಾನ್ ಇದ್ದ ಹಾಗೆ. ಇವರ ಬದುಕು ಅಂಥದ್ದು ಆಗಿತ್ತು ಅನ್ನುವಂಥದ್ದನ್ನು ಈಗ ಹಿನ್ನೆಲೆಯಾಗಿ ತುಂಬ ಸೊಗಸಾಗಿ ಸಂಕ್ಷಿಪ್ತವಾಗಿ ಅದರ ವಿರಾಟ್ ಸ್ವರೂಪವನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ ರಾಮಸ್ವಾಮಿಯವರು. ಅದನ್ನು ವಿಂಗಡಿಸಿ ವಿಶ್ಲೇಷಣೆ ಮಾಡ್ತಾ ಹೋಗೋದಷ್ಟೇ ನಮ್ಮ ಕೆಲಸ ಆಗುತ್ತೆ. ಅದನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ, ಯಾಕೆಂದರೆ ಅಂಥ ವೈವಿಧ್ಯಪೂರ್ಣವಾದಂಥ ಬದುಕು ಅವರದು. ಮತ್ತು ನಾಡಿಗಾಗಿ ಸಮರ್ಪಿಸಿಕೊಂಡಂಥ ಶರಣ ಜೀವನ ಅಂದ ಅಷ್ಟು ಸಾಕಾಗದೆ ಹೋಗ್ಬೋದು. ಆದರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಆದರೂ ಕೂಡ ಅಂಥ ಕೆಲವು ವಿಚಾರಗಳನ್ನು ಇಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಲೈವ್ಸ್ ಆಫ್ ಗ್ರೇಟ್ ಮೆನ್ ರಿಮೈಂಡರ್ಸ್ ಆ್ಯಂಡ್ ಮೇಕರ್ಸ್ ಅವರ್ ಲೈಫ್ ಸಬ್ಲೈಮ್ ಅನ್ನೋವಂಥ ಒಂದು ಮಾತಿದೆ. ಹೌದು, ದೊಡ್ಡವರ ಬದುಕಿನ ರೀತಿ ನೀತಿಯ ಕಡೆಗೆ ನಾವು ಕಣ್ಣನ್ನು ತಿರುಗಿಸಿದ್ರೆ ಸಾಕು, ಮನಸ್ಸಿನಲ್ಲಿ ಧ್ಯಾನಿಸಿದ್ರೆ ಸಾಕು, ನಮ್ಮ ಬದುಕೆಲ್ಲ ಪ್ರಜ್ವಲಿಸುತ್ತೆ, ಬೆಳಕಾಗುತ್ತೆ ಎನ್ನುವಂಥ ಮಾತು. ಅಂಥ ಬೆಳಕಿನ ಬದುಕಿನ ಹೆಜ್ಜೆಗಳಲ್ಲಿ ಕೆಲವನ್ನಾದರೂ ನಾವು ಈ ದಿವಸ ನೆನಪು ಮಾಡಿಕೊಳ್ಳೋಣ. ಜಯದೇವ ತಾಯಿಯವರು ಬದುಕಿದ್ದು ಗಡುನಾಡಿನ ಸೊಲ್ಲಾಪುರದಲ್ಲಿ. ಸಂಪೂರ್ಣವಾಗಿ ಮರಾಠಿಮಯ, ಕನ್ನಡ ಶಾಲೆಗಳೇ ಇಲ್ಲ. ಇವರು ಓದಿದ್ದು ಮರಾಠಿಯಲ್ಲೇ. ಮರಾಠಿ ಭಾಷೆ ಮೇಲೆ ಪ್ರಭುತ್ವ ಬರುವಷ್ಟರ ಮಟ್ಟಿಗೆ ಅವರ ಅಧ್ಯಯನ ಸಾಗಿತ್ತು. ಕನ್ನಡ ಶಾಲೆಗಳಿಲ್ಲಾಗಿ ಕನ್ನಡನೇ ಓದಿರಲಿಲ್ಲ ಅವರು. ಅವರಿಗೆ ಒಬ್ಬಿಬ್ಬರು ಮಕ್ಕಳಾದ ನಂತರ ಕನ್ನಡದ ಅಧ್ಯಯನಕ್ಕೆ ತೊಡಗಿದ್ರಂತೆ. ಅದನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡಿರು ಅಂದರೆ ಮಹಾಕಾವ್ಯವನ್ನು ಬರೆಯುವಷ್ಟು ನಿಷ್ಣಾತರದರಲ್ಲಾದರು ಅನ್ನೋದನ್ನು ನಾವು ಮುಂದಕ್ಕೆ ಕಾಣುತ್ತೇವೆ. ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಗಳಲ್ಲಿ ಪ್ರಭುತ್ವವನ್ನು ಗಳಿಸ್ಕೊಂಡಂಥವರು ಎರಡರಲ್ಲೂ ನಾನಾ ವಿಧವಾದಂಥ, ಅದು ಕಾದಂಬರಿ ಇರ್ಬೋದು, ಕಥೆ ಇರ್ಬೋದು, ಹಾಡಿರ್ಬೋದು, ಶ್ರೇಷ್ಠ ಕವಯತ್ರಿಯಾಗಿ ನಮಗೆ ಅಲ್ಲೆಲ್ಲ ಕಾಣಿಸ್ತಾ ಹೋಗ್ತಾರೆ. ಹೀಗಾಗಿ ಅವರ ಬದುಕನ್ನು ಪ್ರವೇಶ ಮಾಡೋದಕ್ಕೆ ಮುಂಚೆ ನಾವು ಅವರ ನೆನಪು ಮಾಡಿದಾಗ ಕಾಣುವಂಥ ವಿಶಿಷ್ಟವಾದಂಥ ವಿರಾಟ್ ಸ್ವರೂಪದ ಅವರ ವ್ಯಕ್ತಿತ್ವದ ಪ್ರಭೆ ಕಣ್ಣು ಚುಚ್ಚೋಂಗೆ ಕಾಣಿಸುತ್ತೆ. ಆದರೆ ಕಣ್ಣು ಚುಚ್ಚುವಷ್ಟು ಅದು ಪ್ರಖರವಾಗಿಲ್ಲದೆ ಅತ್ಯಂತ ಸಾತ್ವಿಕವಾದಂಥ ಕಳೆಯಿಂದ ಕೂಡಿರೋದ್ರಿಂದ ನಮಗದು ಸಹನೀಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅತ್ಯಂತ ಸರಳವಾದಂಥ ಜೀವನವನ್ನು ನಡೆಸಿದರು. ಉದಾತ್ತವಾದಂಥ ಚಿಂತನೆಯಲ್ಲಿ ಅವರು ಸಾಗಿ ಬಂದರು. ಶ್ವೇತ ವಸ್ತ್ರಧಾರಿ, ಹೊರಗಷ್ಟೇ ಶುಭ್ರ, ಮನಸ್ಸು ಕೂಡ ಥಳ ಹೊಳೆಯುವಂತೆ ಶರಣ ಜೀವನ ಅವರಾಗಿತ್ತು ಅನ್ನೋದನ್ನು ನಾವು ಕಾಣ್ತೇವೆ. ಅವರ ಭಾವಚಿತ್ರವನ್ನು ಇವತ್ತು ನೋಡಿದರೆ ಸಾಕು, ಥಟ್ಟನೆ ನಮಗೆ ನಮ್ಮ ದೇಶದ ಅನೇಕ ಸಾಧು ಸಂತರು, ಶರಣರು, ದಾಸರು ಇವರೆಲ್ಲರೂ ಒಟ್ಟಾಗಿ ಸೇರಿ ಈ ರೂಪವನ್ನು ಬಂದಿದೆಯನ್ನೋ ಅನ್ನೋಷ್ಟರ ಮಟ್ಟಿಗೆ ಅವರ ಸ್ವರೂಪ ಸಾತ್ವಿಕವಾದಂಥ ಕಳೆ ತುಂಬಿರೋದನ್ನು ನಾವು ಗಮನಿಸ್ಬೋದು. ಇಂಥ ತಾಯಿಯನ್ನು ಕುರಿತು ಅವರ ಜೀವನದ ಕಡೆಗೆ ದೃಷ್ಟಿ ಹರಿಸಿ ಅವರ ಸಾಧನೆಗಳೇನು ಅನ್ನೋದನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಈಗ ಮಾಡೋಣ. ಸೊಲ್ಲಾಪುರ, ಹಿಂದೆ ಸೊನ್ನಲಾಪುರ ಅಂಥೇಳಿ ಬಹಳ ಪ್ರಸಿದ್ಧವಾದಂಥ ಒಂದು ಪ್ರದೇಶ. 12ನೆಯ ಶತಮಾನದ ಸಿದ್ಧರಾಮ ಸೊನ್ನಲಾಪುರದವನು. ಅಂಥ ಸೊನ್ನಲಾಪುರದಲ್ಲಿ
ಶಿವಯೋಗಿ ಸಿದ್ದರಾಮರ ಸಮಾಧಿ ಇವತ್ತೇನಿದೆ, ಅವರು ಕಟ್ಟಿಸಿದಂಥ ಕೆರೆಯ ನಡುವೆ ಒಂದು ಗೊಪ್ಪೆಯನ್ನು ಮಾಡಿಕೊಂಡು ಕೊನೆಗಾಲದಲ್ಲಿ ಅವರು ಅದರಲ್ಲಿ ಸೇರಿ ಪೂಜೆ ಮಾಡ್ತಾ ಮಾಡ್ತಾ ಅಲ್ಲೇ ಐಕ್ಯರಾದರು ಅಂತ ಬರುತ್ತೆ. ಆ ಸಮಾಧಿ ಇವತ್ತೇನು ಸುಪ್ರಸಿದ್ಧವಾದಂಥ ಒಂದು ಯಾತ್ರಾ ಸ್ಥಳ ಆಗಿದೆ. ಅಲ್ಲಿಗೆ ಹತ್ತಿರದಲ್ಲೇ ಒಂದು ಭವನ, ಇಂದ್ರ ಭವನ ಅಂತ, ಅರಮನೆಯನ್ನು ನಾಚಿಸುವಂಥ ಬೃಹತ್ ಬಂಗಲೆ ಒಂದಿತ್ತು. ಅದು ವಾರದ ಮಲ್ಲಪ್ಪನವರು ಅಂತ. ವಾರದ ಅನ್ನೋದು ಮನೆತನದ ಹೆಸರು. ಆ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದಂಥ ವಣಿಕ್ವರ ಅವರು ದೊಡ್ಡ ವಾಣಿಜ್ಯೋದ್ಯಮಿ. 100 ಎಕರೆಯ ಪ್ರದೇಶದಲ್ಲಿ ದೊಡ್ಡ ಬಟ್ಟೆ ಗಿರಣಿಯನ್ನು ಆರಂಭ ಮಾಡಿ ಸಾವಿರಾರು ಜನ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು ಅನ್ನುವಂಥ ಚಿತ್ರ ಕೊಡ್ತಾರೆ. ಇಂಥ ವೈಭವಯುತವಾದಂಥ ಜೀವನವನ್ನು ನಡೆಸ್ತಾ ಇರೋ ಸಂದರ್ಭ ಇದ್ದರೂ ಕೂಡ ಪರಮ ಸಾತ್ವಿಕರಾಗಿ ಇದ್ದರು. ಮನೆಯಲ್ಲಿ ಬಡಬಗ್ಗರಿಗೆ ಆಶ್ರಯ ನೀಡುವಂಥದ್ದು. ಆ ಕಾಲಕ್ಕೇ 300ಕ್ಕೂ ಹೆಚ್ಚು ಬಡ ಮಕ್ಕಳು ಅಲ್ಲಿ ಅಶನ ವಸತಿಯನ್ನು ಪಡೆದಿದ್ರು ಅನ್ನುವಂಥ ವಿವರಣೆಯನ್ನು ನಾವು ಕೇಳ್ತೇವೆ. ಮತ್ತು ಪುರಾಣ ಪ್ರವಚನಗಳು, ದಾನ ಧರ್ಮ, ಒಂದು ಸುಸಂಸ್ಕೃತವಾದಂಥ ವಾತಾವರಣ ವಾರದ ಮಲ್ಲಪ್ಪನವರ ಇಂದ್ರ ಭವನದಲ್ಲಿ ಇತ್ತು. ಆ ಕಡೆ ಹೋದವರೆಲ್ಲ ಮೈಸೂರಿಗೆ ಹೋದರೆ ಅರಮನೆ ನೋಡೋಕ್ಕೆ ಹೋಗ್ತೀವಲ್ಲ, ಹಾಗೆ ಇಂದ್ರ ಭವನವನ್ನು ನೋಡೋದಕ್ಕೆ ಬರ್ದಂತೆ. ಆಗರ್ಭ ಶ್ರೀಮಂತರಾದಂಥ ವಾರದ ಮಲ್ಲಪ್ಪನವರು ಪರಮ ಸಾತ್ವಿಕರಾಗಿದ್ದುಕೊಂಡು ಆ ಪ್ರದೇಶದಲ್ಲಿ ತುಂಬ ಹೆಸರಾಗಿದ್ದರು ಅನ್ನುವಂಥದ್ದು ನಾವು ಗಮನಿಸಬೇಕಂತ ಮಾತು. ಹಾಂ, ವಾರದ ಮಲ್ಲಪ್ಪನವರು ಮತ್ತು ಗೌರವ ಈ ದಂಪತಿಗಳಿಗೆ ಒಬ್ಬಳೇ ಮಗಳು ಸಂಗಮ್ಮ. ಸೊಲ್ಲಾಪುರದ ಚನ್ನಬಸಪ್ಪ ಎಂಬುವರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿ ಮನೆಯಲ್ಲೇ ಅಳಿಯನ್ನು ಇಟ್ಕೊಂಡ್ರು. ಮನೆವಾಳತನಕ್ಕೆ ಅವರನ್ನು ಇಟ್ಕೊಂಡ್ರು. ಈ ವಾಣಿಜ್ಯ ವ್ಯವಹಾರದ ಜೊತೆಗೆ, ಅಂದರೆ ಬಹಿರಂಗದ ಈ ಚಟುವಟಿಕೆಗಳ ಜೊತೆಗೆ ನಾನೀಗ ತಿಳಿಸಿದ ಹಾಗೆ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣವು ಕೂಡ ಮನೆಯಲ್ಲಿ ನಡೀತಾ ಇತ್ತು ನಿರಂತರವಾಗಿ. ಹೀಗೆ ಸಾಗಿದಂಥ ಈ ದಂಪತಿಗಳ ಬದುಕಿನಲ್ಲಿ 1912ರಲ್ಲಿ ಜಯದೇವಿ ತಾಯಿ ಹುಟ್ಟಿದರು. ಕನ್ನಡ ಶಾಲೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಮರಾಠಿಯಲ್ಲಿ ಅಧ್ಯಯನ ಮಾಡಿದರು. ಅದರಲ್ಲೇ ಅವರು ಆ ಭಾಷೆಯಲ್ಲಿ ನಿಷ್ಣಾತರಾದರು. ಕಾವ್ಯಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅವರು ನಿಷ್ಣಾತರಾದರನ್ನು ನಾವು ಕಾಣ್ತೇವೆ. ಆನಂತರ 12ನೇ ವರ್ಷಕ್ಕೇ ಅವರಿಗೆ ಮದುವೆ. ಆಗೆಲ್ಲ ಬಾಲ್ಯ ವಿವಾಹ ಇದ್ದಿದ್ದರಿಂದ ಸೊಲ್ಲಾಪುರದ ಮತ್ತೊಬ್ಬ ಶ್ರೀಮಂತ ದಣಿ ಚನ್ಮಲ್ಲಪ್ಪ ಅನ್ನುವರೊಡನೆ ಮದುವೆ ಆಯಿತು. ಸಾಂಸಾರಿಕ ಜೀವನ ಸಾಗಿತು. ಅವರಿಗೆ 2 ಹೆಣ್ಣು 3 ಗಂಡು ಮಕ್ಕಳು ಆದವು. ಹೀಗೆ ಸಂಸಾರದಲ್ಲಿ ಇದ್ದೂ ಕೂಡ ಇಲ್ಲದ ಹಾಗೆ ನೀರ ತಾವರೆಯ ಬದುಕು ಅಂಥೇಳಿ ಅಂತಾರೆ. ನೀರಿನೊಳಗೆ ಬೆಳೀತಾ ಇದ್ದರೂ ಕೂಡ ನೀರಿಗೆ ಅಂಟದೇ ಹೇಗಿರುತ್ತೆ ಹಾಗೆ ಈ ಸಾಂಸಾರಿಕವಾದಂಥ ಜೀವನದಲ್ಲಿ ಅದಕ್ಕೆ ಅಂಟ್ಕೊಂಡೇ ಒಂದು ಸಾಂಸ್ಕೃತಿಕವಾದಂಥ, ಸಾಹಿತ್ಯಿಕವಾದಂಥ, ಅಷ್ಟೇ ಅಲ್ಲ ಒಂದು ಸಾಮಾಜಿಕ ಮೇಲ್ಮೆಯನ್ನು ಕುರಿತು ಚಿಂತನೆ ಮಾಡುವ ಕೆಲಸದಲ್ಲಿ ಅವರು ಬದುಕನ್ನು ಸಾಗಿಸಿದರು ಅಂಥೇಳೊಂದು. ಹೀಗೆ ಸಾಗ್ತಾ ಇರುವಾಗ 1946ರಲ್ಲಿ ಪತಿ ಚನ್ಮಲ್ಲಪ್ಪ ಲಿಗಾಡೆ ಅವರು ತೀರ್ಕೊಂಡ್ರು. ಈ ಕಡೆ ಸಾಂಸಾರಿಕವಾದಂಥ ಜವಾಬ್ದಾರಿಯೂ ಕೂಡ ಇವ್ರ ಮೇಲೆ ಬಿತ್ತು. ಇಷ್ಟಾದರೂ ಕೂಡ ಅದನ್ನು ನಿರ್ವಹಿಸುವಾಗ ಅವರು ತೋರಿದ ಗಟ್ಟಿತನ ಇದೆಯಲ್ಲ, ಅದು ಬಹಳ ಮಹತ್ವದ ಕಾಣುತ್ತೆ. ಒಂದು ದೊಡ್ಡ ಲವಂಡ ಕಟ್ಟಿಕೊಂಡ ಹಾಗೆ ಈತ ಬಡ ಮಕ್ಕಳ ಓದು ಮತ್ತು ಈ ದೊಡ್ಡ ವ್ಯವಹಾರ, ವಣಿಕರರಾಗಿ ಮಾಡುವಂಥ ವ್ಯವಹಾರಗಳು
ಇದ್ರ ಜೊತೆಗೆ ಸಮಾಜ ಸೇವೆ, ಸಾಹಿತ್ಯ ರಚನೆ ಮೊದಲಾದ ಇತರ ಹವ್ಯಾಸಗಳು ಇದನ್ನು ಅತ್ಯಂತ ಜೋಕೆ ತೂಕದಿಂದ ಅವರು ಸಾಗಿಸಿದ್ದನ್ನು ಕಾಣ್ತೇವೆ. ಕನ್ನಡವನ್ನು ನಂತರ ಕಲಿತರು ಅಂತ ನಾನು ಹೇಳಿದೆ. ಆಸಕ್ತಿ ಹೊಂದಿದ್ದರೆ ಆ ಭಾಷೆಯನ್ನು ಈ ಭಾಷೆಯನ್ನು ಅಂತ ಅನ್ಬೋದು. ಅಷ್ಟೇ ಅಲ್ಲ, ಆ ಭಾಷೆ ಮತ್ತು ಈ ಅಂದರೆ ಮರಾಠಿ ಮತ್ತು ಕನ್ನಡದ ನಡುವೆ ಸ್ನೇಹ ಸೇತುವಾಗಿ ಅವರು ನಿಂತದ್ದು ನಾಡಿನ ಪುಣ್ಯ. ಮರಾಠಿಗರಿಗೆ ಕನ್ನಡದ ಅನೇಕ ಮಹಾತ್ಮರನ್ನು ಕುರಿತು, ಸಾಧು ಸಂತರನ್ನು ಕುರಿತು ಪರಿಚಯ ಮಾಡುವಂತಹ ಗ್ರಂಥಗಳನ್ನು ಬರೆದರು ಮರಾಠಿ ಭಾಷೆಯಲ್ಲಿ. ಮತ್ತು ಮರಾಠಿಯಲ್ಲಿ ಇದ್ದಂಥ ಅನೇಕ ಗ್ರಂಥಗಳನ್ನು ಕನ್ನಡಕ್ಕೆ ತರುವಂಥ ಕೆಲಸವನ್ನು ಅವ್ರ ಜೊತೆಯಾಗೆ ಮಾಡ್ತಾ ಹೋದರು. ಹಾಗೆ ಮಾಡಿರುವಂಥ ಕೆಲವು ಗ್ರಂಥಗಳನ್ನು ಕುರಿತಿಲ್ಲಿ ಪ್ರಸ್ತಾಪ ಮಾಡೋದಾದರೆ, ಜಯಗೀತೆ ಲಿಗಾಡೆಯವರು ಶ್ರೇಷ್ಠ ಕವಯತ್ರಿ. ಭಾವನೆಗಳನ್ನು ಭಾಷೆಯ ವೇಷದಲ್ಲಿ ಹೇಗೆ ಮೂಡಿಸಬೇಕು ಅನ್ನುವ ಕಲೆಯಲ್ಲಿ ಬಲ್ಲಿದರಾಗಿದ್ದರು ಅವರು. ಇದ್ರ ಜೊತೆಗೆ ಸಂಗೀತವನ್ನು ಜೊತೆಗೆ ಸೇರಿಸಿದರು. ಸಾಹಿತ್ಯ ಸಂಗೀತಗಳ ಸಮರಸದೊಡನೆ ಜ್ಞಾನಾನುಭವಗಳನ್ನು ನೀಡುವಂಥ ಒಂದು ಛಾತಿ ಇಲ್ಲಿ ಕಾಣುತ್ತೆ. ಜಯಗೀತೆ ಅನ್ನುವಂಥದ್ದು ಒಂದು ಶ್ರೇಷ್ಠ ಕವನ ಸಂಕಲನ. ಅದರಲ್ಲಿ ಒಂದು ಕವನ ಬರುತ್ತೆ, ಹಿಗ್ಗುತ್ತಿದೆ ವಿಶ್ವ ಅಂತ. ಈ ಹಿಗ್ಗುತ್ತಿದೆ ವಿಶ್ವ ಅನ್ನೋದು ಎಷ್ಟು ಜನಪ್ರಿಯವಾಯಿತು ಅಂತಂದರೆ, ಅರ್ಥಪೂರ್ಣವಾಯಿತು ಅಂತಂದರೆ, ಅದು ಭಾರತೀಯ 14 ಭಾಷೆಗಳಿಗೆ ಅನುವಾದವಾಗಿ ಎಲ್ಲ ಕಡೆ ಅದು ಚಲುವರಿಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ ಮೇಲೆ ತಾಯಿ ಪದಗಳು ಅನ್ನೋವಂಥದ್ದು ಇನ್ನೊಂದು. ಇವು ಬಹುಮಟ್ಟಿಗೆ ಅನುಭವದ ಹಾಡುಗಳು. ನಾನು ಹೇಳಿದೆ ಆಗಲೇ, ನೀರ ತಾವರೆಯ ಬದುಕು ಅವರದಾಗಿತ್ತು ಅಂಥೇಳೊಂದು. ಇಷ್ಟೆಲ್ಲ ತೊಡಕುಗಳ ನಡುವೆ ಅವರು ನಿರಂತರ ಅಧ್ಯಯನದಲ್ಲಿ ತೊಡಗಿದರು. ಭಾರತೀಯ ಬಹುಮುಖ್ಯವಾದಂಥ ಸಂತರ ಜೀವನ ಚರಿತ್ರೆಗಳನ್ನು ಅವರು ಓದಿದರು, ಅವರ ತತ್ವಗಳನ್ನು ಅಧ್ಯಯನ ಮಾಡಿದರು. ಅದರಲ್ಲಿ ವಿಶೇಷವಾಗಿ 12ನೇ ಶತಮಾನದ ಶರಣರ ಎಲ್ಲ ವಚನಗಳು ಅವರಿಗೆ ಕಂಠಪಾಠ ಆದಂಗೆ ಆಗಿತ್ತು. ಅದರಲ್ಲೂ ಪ್ರಧಾನವಾಗಿ ಬಸವಣ್ಣವರು, ಅಕ್ಕಮಹಾದೇವಿ, ಸಿದ್ದರಾಮ, ಪ್ರಭುದೇವರು ಮೊದಲಾದವುಗಳನ್ನು. ಇದನ್ನು ಅಧ್ಯಯನ ಮಾಡೋದು ಒಂದು ರೀತಿ. ಮತ್ತೊಂದು ಜಾನಪದ ಸಾಹಿತ್ಯ ಅನ್ನೋದು ಗ್ರಾಮೀಣರ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವಂಥ, ಕುಟ್ಟುವಾಗ ಬೀಸುವಾಗ ಹಾಡ್ತಿದ್ದಂಥ ಸಹಜವಾದ ಶೈಲಿಯ ಹಾಡುಗಳು, ಅದು ಕೂಡ ಅವರಿಗೆ ಮುಖೋದ್ಗತವಾಗಿದ್ದವು. ಹೀಗಾಗಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಈ ಮುಕ್ತವಾದಂಥ ಛಂದಸ್ಸನ್ನು ಅವರು ಬಳಸಿದರು. ಹಾಡು ಕಟ್ಟಿ ಹಾಡಿದರು, ತ್ರಿಪದಿಯಲ್ಲಿ ಬರೆದರು, ಮತ್ತು ಛಂದಸ್ಸು ಸಹಿತವಾಗಿಯೂ ಕೂಡ ಕೆಲವು ರಚನೆಗಳನ್ನು ಅವ್ರು ಮಾಡಿದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ದೇಶಭಕ್ತಿ ಗೀತೆಗಳನ್ನು ಒಂದು ಕಡೆ ಮತ್ತು ಅನುಭವದ ಹಾಡುಗಳು ಮತ್ತೊಂದು ಕಡೆ, ಹೀಗೆ ನಿರಂತರವಾಗಿ ಅವರ ಭಾವನೆಗಳು ಈ ಹಾಡುಗಳ ಮೂಲಕ ಬಂದವು. ತಾಯಿ ಪದಗಳು ಅನ್ನುವ ಸಂಕಲನದಲ್ಲಿ ಬಂತು. ಆಮೇಲೆ ತಾರಕ ತಂಬೂರಿ ಅನ್ನುವಂಥದ್ದು ಬಹುಮಟ್ಟಿಗೆ ಅನುಭವದ ಗೀತೆಗಳನ್ನು ನಾವು ಅದರಲ್ಲಿ ಕಾಣ್ತೇವೆ. ಆಮೇಲೆ ಮಕ್ಕಳಿಗಾಗಿ ಸಿದ್ದರಾಮ ಅನ್ನುವಂಥ ಚಿಕ್ಕ ಪುಸ್ತಕ. ಆಮೇಲೆ ಬಂದೇವು ಕಲ್ಯಾಣಕ ಅನ್ನುವಂಥದ್ದು ಹಾಡುಗಳ ಸಂಕಲನ. 1000 ಪದಗಳು ಅಂತ ಒಂದು, ಸಾವು ಇರದ ಪದಗಳು ಅಂತಲೂ ಅರ್ಥ ಆಗಬೇಕು. ಅವಕ್ಕೆ ಸಾವಿಲ್ಲ. ಜನರ ನಾಲಿಗೆಯಿಂದ ಮತ್ತೊಂದು ಕಿವಿಗೆ, ಅವರ ನಾಲಿಗೆಯಿಂದ ಮತ್ತೊಬ್ಬಗೆ, ಹೀಗೆ ಸಾವು ಇಲ್ಲದೆ ಸದಾ ಚಲನಶೀಲವಾಗಿರುವಂಥ ರೀತಿಯ ಸಾಹಿತ್ಯ ಅವ್ರದ್ದಾಗಿತ್ತು. ಸದಾ ಮೆಲುಕು ಹಾಕಬೇಕು ಅಂಥ ಬರವಣಿಗೆಯನ್ನು ಕೂಡ ಅವರು ಮಾಡಿದರು ಅಂತ ಹೇಳಂದು. ಇದರ ಜೊತೆಗೆ ಅಕ್ಕಮಹಾದೇವಿಯ ಜೀವನವನ್ನು ಕುರಿತಂಥ ಮಹಾಯೋಗಿನಿ ಅಕ್ಕಮಹಾದೇವಿ ಎನ್ನುವಂಥ ಒಂದು ಕಾವ್ಯವನ್ನು ಕೂಡ ಅವರು ರಚನೆ ಮಾಡಿದರು. ಬಾಪೂಜಿಯನ್ನು ಕುರಿತಂಥ ಕಾವ್ಯವನ್ನು ಬರೆಯೋದಕ್ಕೆಲ್ಲವೂ ಸಿದ್ಧವಾಗಿ ಇತ್ತು, ಆದರೆ ಅದು ಅಪೂರ್ಣವಾಯಿತು ಅನ್ನುವಂಥ ಮಾತು ಬರುತ್ತೆ. ಅಂದರೆ ಜಯದೇವ ಲಿಗಾಡಿಯವರ ಮೇಲೆ, ಅವರ ವ್ಯಕ್ತಿತ್ವದ ಮೇಲೆ 2 ಪ್ರಧಾನವಾದಂಥ ಪ್ರಭಾವಗಳು ಇದ್ದವು. ಒಂದು ಗಾಂಧೀಜಿಯವ್ರದ್ದು, ಅದು
ದೇಶದ ಮಾತಾಯಿತು, ದೇಶದ ಸಮರಸವನ್ನು ಕುರಿತ ಮಾತಾಯಿತು, ಸ್ವತಂತ್ರವನ್ನು ಕುರಿತಾಯಿತು, ಮತ್ತು ಐಕಮತ್ಯವನ್ನು ಕುರಿತಾಗಿ ರಾಜಕೀಯವಾದಂಥ ರೀತಿಯ ವಾತಾವರಣವನ್ನು ಕುರಿತಂಥ ಪ್ರಭಾವ. ಇನ್ನೊಂದು ಶರಣರ ಸಮುದಾಯ, ಅದರಲ್ಲೂ ಬಸವಣ್ಣನ ಪ್ರಭಾವ ಅವರ ಮೇಲೆ ದಟ್ಟವಾಗಿತ್ತು. ವಚನಗಳನ್ನು ಅಧ್ಯಯನ ಮಾಡ್ತಾ ಮತ್ತು ಮಾತು ಮತ್ತು ಕ್ರಿಯೆ ಇದಕ್ಕೆ ಭಿನ್ನತೆ ಇಲ್ಲದಂತೆ ಆಡಿದಂತೆ ಮಾಡುವ ಗುಣವನ್ನು ಅವರು ಇರಿಸ್ಕೊಂಡ್ರು. ನನ್ನೊಬ್ಬನ ಉದ್ಧಾರ ಒಂದೇ ಸಾಲದು, ಸುತ್ತಮುತ್ತ ಇರೋರೆಲ್ಲರೂ ಸಮಸಮವಾಗಿ ಬೆಳೀಬೇಕು ಅನ್ನುವಂಥ ಭಾವನೆ ಇತ್ತಲ್ಲ, ಆ ಭಾವನೆಯನ್ನು ಮೈಗೂಡಿಸ್ಕೊಂಡ್ರು ಬಾಪೂಜಿ ಮತ್ತು ಬಸವಾದಿ ಶರಣರು. ಈ ಎರಡು ದಟ್ಟವಾದಂಥ ಪ್ರಭಾವ ಅವ್ರ ಮೇಲಾದ್ದರಿಂದ ಅವರ ಕೃತಿಗಳಲ್ಲೆಲ್ಲ ಅದು ಹೊಮ್ಮೋದನ್ನು ನಾವು ಕಾಣ್ತೇವೆ. ಬಾಪೂಜಿಯನ್ನು ಕುರಿತು ಅಮರಜ್ಯೋತಿ ಅಂಥೇಳಿ ಅದಕ್ಕೆ ಹೆಸರಿಟ್ಟು ಬರೆದಿದ್ದರು, ಅದು ಅಪೂರ್ಣವಾಯಿತು ಅಂತ ಹೇಳೊಂದು. ಮಹಾಯೋಗಿನಿ ಅಕ್ಕಮಹಾದೇವಿ ಅನ್ನೋದು ಮತ್ತೊಂದು ಪ್ರಮುಖವಾದಂಥ ಗ್ರಂಥ. ಇದ್ರ ಜೊತೆಗೆ ಮರಾಠಿಯಲ್ಲೂ ಕೂಡ ಅಷ್ಟೇ ಪ್ರೌಢವಾದಂಥ ರೀತಿಯ ಸಾಹಿತ್ಯ ರಚನೆ ಅವರದಾಗಿದೆ. ಸಿದ್ಧವಾಣಿ ಅಂಥೇಳಿ ಸಿದ್ದರಾಮನ ವಚನಗಳನ್ನು ಅವರು ಮರಾಠಿಗೆ ಅನುವಾದ ಮಾಡಿರುವಂಥದ್ದು. ಮತ್ತು ಅರಿವಿನ ಆಗರದಲ್ಲಿ ಬಸವ ದರ್ಶನ, ಮಹಾಯೋಗಿನಿ ಅಕ್ಕಮಹಾದೇವಿ, ಸಿದ್ದರಾಮನ ತ್ರಿಪದಿಗಳನ್ನು ಅನುವಾದ ಮಾಡಿರುವಂಥದ್ದು, ತೋಂಟದ ಸಿದ್ಧಲಿಂಗೇಶ್ವರ ವಚನಗಳನ್ನು ಮರಾಠಿಗೆ ಅನುವಾದ ಮಾಡಿರೋದು. ಹೀಗೆ ಕೆಲವು ಮರಾಠಿಯ ಗ್ರಂಥಗಳು ಕೂಡ ಪ್ರಕಟವಾಗಿವೆ, ಮತ್ತಷ್ಟು ಪ್ರಕಟವಾಗದೆ ಹಾಗೆ ಉಳಿದಿದ್ದು. ಮುಂದೆ ಏನಾಗಿದೆಯೋ ಅದು ನನಗೆ ಗೊತ್ತಿಲ್ಲ. ಹೀಗೆ ನಾಡು ಮತ್ತು ನಾಡಿನ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು, ನುಡಿಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು, ಅದರ ಬಗ್ಗೆ ವಿಶೇಷವಾದಂಥ ಅಧ್ಯಯನವನ್ನು ಮಾಡಿ ಅದರಲ್ಲಿ ಕೃತಿ ರಚನೆ ಮಾಡ್ತಾ ಬಂದರು. ಹೀಗೆ ಸಾಹಿತ್ಯ ಸೇವೆಯನ್ನು ಗುರುತಿಸಿತು ಲೋಕ. ಅದಕ್ಕೆ ಸಾಕಷ್ಟು ಪ್ರಶಸ್ತಿ ಇತ್ಯಾದಿಗಳು ಇವೆಲ್ಲ ಬಂದವು ಅನ್ನೋದನ್ನು ನಮ್ಮ ರಾಮಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಆನಂತರ ಅದನ್ನು ನೋಡೋಣಂತೆ. ಸೊಲ್ಲಾಪುರ ಸಿದ್ದರಾಮನ ನೆಲೆ ಕನ್ನಡ ನಾಡಿಗೆ ಸೇರಬೇಕು ಅನ್ನುವಂಥ ಬಯಕೆ ಅವರಿಗಿತ್ತು. ಅದಕ್ಕಾಗಿ ಹೋರಾಟ ನಡೆಸಿದ್ರು, ನಿರಂತರವಾದಂಥ ಹೋರಾಟ ಸಾಗ್ತು. ಏಕೀಕರಣದಲ್ಲಿ ದುಡಿದ್ರು. ಇನ್ನೊಂದು ಕಡೆ ರಜಾಕರರ ಹಾವಳಿ ಹೈದರಾಬಾದಿಂದ, ಅದರಲ್ಲಿ ಕನ್ನಡಿಗೆ ಆಗ್ತಿದ್ದಂಥ ಅನ್ಯಾಯಕ್ಕಾಗಿ ಪ್ರತಿಭಟಿಸಿದರು. ಏಕೀಕರಣ ವಿರೋಧಿಗಳಿಂದ ಸೆಡಿಸ್ ನಿಂತು ಸಿಂಹವಾಗಿ ಗರ್ಜಿಸಿದರು. ಇಷ್ಟೆಲ್ಲ ಆದರೂ ಕೂಡ ಕರ್ನಾಟಕ ಒಂದು ಆಯಿತು, ಕರ್ನಾಟಕನೇ ಹೆಸರು ಬಂತು. ಆದರೆ ಸೊಲ್ಲಾಪುರ ಮಾತ್ರ ಅಲ್ಲಿ ಗಡಿಯಾಗೆ ಉಳ್ಕೊಂತಲ್ಲ ಅನ್ನುವ ಕೊರಗು ಅವರಿಗಿದ್ದೇ ಇತ್ತು. ಆದರೆ ಅದು ಇತಿಮಿತಿಗಳನ್ನು ಮೀರಿ ಹೋದಂಥ ಸಂಗತಿ ಆಯಿತು. ಅದು ಸಾಧ್ಯ ಆಗಲಿಲ್ಲ. ಕೊನೆಯ ತನಕ ಆ ಕೊರಗಿನಲ್ಲೇ ಇದ್ದರು. ಆಮೇಲೆ ಬಸವ ಕಲ್ಯಾಣಕ್ಕೆ ಕೊನೆಯ ದಿನಗಳನ್ನು ಕಳೆಯಬೇಕು, ಶರಣರು ಮೆಟ್ಟಿದ ಧರೆ ಪಾವನ, ಈ ಪಾವನ ಕ್ಷೇತ್ರದಲ್ಲಿ, ಅವಿಮುಕ್ತ ಕ್ಷೇತ್ರದಲ್ಲಿ ನಾನಿರಬೇಕು ಅಂಥೇಳಿ ಬಂದಲ್ಲಿದ್ದರು ಅನ್ನುವಂಥ ವಿಚಾರಗಳು ಬರ್ತವೆ. ಇಂಥ ದೊಡ್ಡ ಸಾಧನೆಯನ್ನು ಮಾಡ್ತಾ ಬಂದಂಥ ಇವರ ವೈಯಕ್ತಿಕವಾದಂಥ ಬದುಕಿನಲ್ಲಿ ಅನೇಕ ಕಷ್ಟ ನಿಷ್ಠುರಗಳಿದ್ದವು. ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಶ್ರೀಮಂತ ಮನವಂತನವನ್ನು ಸೇರಿದರೂ ಕೂಡ ಅವರಿಗೆ ಸಾಮಾನ್ಯರಿಗೆ ಬರ್ಬೋದಾದಂಥ ಎಲ್ಲ ತೊಂದರೆಗಳು ಕೋಟ್ಲಿಗಳು ಬಂದವು. ಅದನ್ನು ಎದುರಿಸುವಾಗ ಅವರಿಗೆ ಒಂದು ಸಾತ್ವಿಕವಾದಂಥ ಶಕ್ತಿಯನ್ನು ಅವರು ಗಳಿಸ್ಕೊಂಡಿದ್ದರು. ಅದು ನಿರಂತರವಾದಂಥ ಅಧ್ಯಯನದಿಂದ ಬಂದದ್ದು ಮತ್ತು ಸತ್ಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಬಂದಂಥ ಆತ್ಮಬಲ, ಇದು ಅವರಿಗೆ ಮೈಗೂಡಿತಾಗಿ ಅವರು ಯಾವುದು ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ಸಿದ್ಧವಾದರು. ವೈಯಕ್ತಿಕವಾಗಿ ಸಾಂಸಾರಿಕವಾಗಿ ಕೆಲವು ವಿಪತ್ತುಗಳಿದ್ವು, ದೈಹಿಕವಾದಂಥ ನೋವುಗಳಿದ್ವು. ದೇಶದ ಈ ಅವಾಂತರಗಳಲ್ಲಿ, ರಾಜಕೀಯವಾದಂಥ ಏಳು ಬೀಳುಗಳಲ್ಲಿ ನಾವು ಅಂದ್ಕೊಂಡ ಹಾಗೆ ಈ ನಾಡು ಒಂದಾಗಲಿಲ್ವಲ್ಲ ಅನ್ನುವಂಥ ತವಕದಲ್ಲಿ ಅವರು ಪಡ್ತಿದ್ದಂಥ ಪಾಡ ಅಷ್ಟಿಷ್ಟಲ್ಲ. ಇಷ್ಟೆಲ್ಲರ ನಡುವೆ ಸಂಸಾರವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಈ ಸಾಹಿತ್ಯಿಕವಾದಂಥ ಸಾಧನೆಯನ್ನು ಮಾಡ್ತಾ
ನಾಡಿಗಾಗಿ ನಾವೇನಾದರೂ ಮಾಡಬೇಕಲ್ಲ ಅನ್ನುವಂಥ ತವಕದಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಈ ಪ್ರೋತ್ಸಾಹದ ಮಾತುಗಳನ್ನು ಆಡ್ತೀವಿ, ಮಾರ್ಗದರ್ಶನ ನೀಡ್ತಾ ನಾಡು ನುಡಿಯ ಬಗ್ಗೆ ಅಭಿಮಾನ ಮೂಡುವಂಥ ರೀತಿಯಲ್ಲಿ ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ನಡೆಸ್ತಾ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಡ ಸೇವೆಯನ್ನು ಅವರು ಮಾಡಿದರು. ಅವ್ರಿಗೆ ಬಿಟ್ಟಿದ್ದರೆ ಬಹುಶಃ ಮತ್ತಷ್ಟು ಸಾಹಿತ್ಯ ಸೇವೆಯನ್ನು ಅವರು ಮಾಡ್ತಾಯಿದ್ರೋ ಏನೋ. ಆದರೆ ಪರಿಸ್ಥಿತಿ ಅಷ್ಟು ಅನುಕೂಲಕರವಾಗಿರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ದೈಹಿಕವಾದಂಥ ನೋವುಗಳು ಅವ್ರಿಗಿದ್ವು, ಮಾನಸಿಕವಾದಂಥ ಕ್ಲೇಶಗಳಿದ್ವು. ಆದರೆ ಇವೆಲ್ಲವನ್ನು ಇಕ್ಕೆ ಮೆಟ್ಟುವಂಥ ಒಂದು ಸಾತ್ವಿಕ ಗುಣ ಇತ್ತಲ್ಲ, ಒಂದು ಆಧ್ಯಾತ್ಮವಾದಂತಹ ಒಂದು ಶಕ್ತಿಯನ್ನು ಅವರೇನು ಗಳಿಸ್ಕೊಂಡಿದ್ದರು, ನಿತ್ಯ ನಿರಂತರವಾಗಿ ಪೂಜೆ ಮಾಡೋದ್ರ ಮೂಲಕ ಶರಣರ, ಸಂತರ, ಶಿವಯೋಗಿಗಳ ಹಾಡುಗಳನ್ನು, ಅವರ ಅನುಭವಗಳನ್ನು, ಅವರ ನೀತಿ ಮಾತುಗಳನ್ನು ಅಧ್ಯಯನ ಮಾಡ್ತಾ, ಹಾಗೆ ಅಧ್ಯಯನ ಮಾಡಿದ್ದನ್ನು ಮೈಗೂಡಿಸ್ಕೊಳ್ತಾ ಹೀಗೆ ಸಾಗಿದ್ರಿಂದ ಅವರಲ್ಲಿ ಒಂದು ಸಮತೋಕದ ಸ್ಥಿತಿಯನ್ನು ಅವರು ತಂದುಕೊಂಡ್ರು. ಸ್ಥಿತಪ್ರಜ್ಞತೆ ಅಂತ ನಾವು ಅದನ್ನು ಕರೀತೇವೆ. ಅಂದರೆ ಸಿರಿ ಬರಲಿ ಉರಿ ಬರಲಿ ಎರಡರಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥ ರೀತಿ ಅಮ್ಮನವರಿಗೆ ಆಗಿತ್ತು ಅನ್ನೋದನ್ನು ಕಾಣ್ತೇನೆ. ಇಂಥ ತಾಯಿ ಕೊನೆಯ ದಿನಗಳಲ್ಲಿ ತನ್ನ ಆರಾಧ್ಯ ದೈವ ಸಿದ್ದರಾಮನ ಬಗ್ಗೆ ಒಂದು ಉದ್ಘವಾದಂಥ ಕಾವ್ಯವನ್ನು ಬರೀಬೇಕು ಅಂಥೇಳಿ ಅನ್ನಿಸ್ತು. ಒಂದು ಮಹಾಕಾವ್ಯ ಅಂದರೆ ಅದಕ್ಕೊಂದು ಚೌಕಟ್ಟುಂಟು. ಅಷ್ಟಾದಶ ವರ್ಣನೆಗಳಿರಬೇಕು, ನವರಸಗಳಿರಬೇಕು ಇತ್ಯಾದಿ. ಒಂದು ಮಹಾಕಾವ್ಯ ಅಂಥೇಳಿ ಕರೆಸ್ಕೋಬೇಕಾದ್ರೆ ಒಂದು ತನ್ನೇ ಆದಂಥ ಒಂದು ಚೌಕಟ್ಟಿದೆ. ಅದನ್ನೂ ಗಮನದಲ್ಲಿಟ್ಕೊಂಡು ಈ ಮಹಾಯೋಗಿಯನ್ನು ಕುರಿತು ಕಾವ್ಯವನ್ನು ಬರೆಯೋದಕ್ಕೆ ತೊಡಗಬೇಕು ಅಂತ ಅನ್ನಿಸ್ತು. ಅವರು ಮಾಡಿದ ಪ್ರಾಥಮಿಕ ಕರ್ತವ್ಯ ಏನು ಅಂದರೆ ಆ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿದರು. ಸಿದ್ದರಾಮನ ಸಮಗ್ರ ವಚನಗಳನ್ನು ಅಧ್ಯಯನ ಮಾಡಿದ್ರ ಜೊತೆಗೆ ಶಿವಯೋಗಿ ಸಿದ್ದರಾಮನನ್ನು ಕುರಿತು ಬರೆದಿರುವಂಥ ಆವರೆಗೆ ಬಂದಿರುವ ಎಲ್ಲ ಕಾವ್ಯಗಳನ್ನು ಅಧ್ಯಯನ ಮಾಡಿದರು. ರಾಘವಾಂಕ ಇರ್ಬೋದು, ಚಾಮರಸ ಇರ್ಬೋದು, ಈ ಎಲ್ಲ ಕವಿಗಳ ಕಾವ್ಯವನ್ನು ಅವರು ಅಧ್ಯಯನ ಮಾಡಿ ಅವರ ವಚನಗಳಲ್ಲಿ ಅವರ ಅಂತರಂಗದ ಸುಳಿವುಗಳನ್ನು ಗುರುತಿಸಿ ತಾಯಿಯವರಿಗೆ ಈ ಕೆಲಸ ಸ್ವಲ್ಪ ಸುಲಭ ಆಯಿತು. ಯಾಕೆಂದರೆ ಅವರು ಅದೇ ಬಗೆಯ ಬದುಕನ್ನು ನಡೆಸಿದರು. ಈ ಸೂಕ್ಷ್ಮಗಳಿವೆಯಲ್ಲ, ಮಾನಸಿಕವಾದಂಥ ಸೂಕ್ಷ್ಮಗಳನ್ನು ತಿಳ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಯಿತು. ಹೇಗೆ ಅಂದರೆ ಅವರು ಇಂಥ ಅನೇಕ ಶರಣರ, ಶಿವಯೋಗಿಗಳ ಜೀವನವನ್ನು, ಅವರ ಕೃತಿಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿದರು. ನೀವು ಕಾವ್ಯ ಓದ್ತಾ ಹೋದರೆ ಥಟ್ಟನ್ನು ನಮಗೆ ವಚನ ಒಂದು ಜ್ಞಾಪಕ ಬರುತ್ತೆ, ಚಾಮರಸನ ಒಂದು ಪದ್ಯ ಜ್ಞಾಪಕ ಬರುತ್ತೆ, ರಾಘವಾಂಕನ ಒಂದು ತ್ರಿಪದಿ ಜ್ಞಾಪಕ ಬರುತ್ತೆ. ಅಂದರೆ ಅರ್ಥ ಅದರೆಲ್ಲ ಸಾರ ಸರ್ವಸ್ವವನ್ನು ಇದರಲ್ಲಿ ಹಿಡಿದಿಡುವಂಥ ಪ್ರಯತ್ನವನ್ನು ಸಫಲವಾಗಿ ಅವರು ಮಾಡಿದ್ದಾರೆ ಅನ್ನೋದನ್ನು ನಾವು ಕಾಣ್ಬೋದು. ಈಗ ಅಮರ ಜ್ಯೋತಿ ಅಂತ ಗಾಂಧೀಜಿಯವ್ರನ್ನ ಆಯ್ಕೆ ಮಾಡಿಕೊಂಡಿದ್ದು, ಗಾಂಧೀಜಿಯವರ ಪ್ರಭಾವ ಇವ್ರ ಮೇಲೆ ಆಗಿತ್ತು. ಈ ಕಾರಣಕ್ಕಾಗಿ ಒಂದು ಅಕ್ಕಮಹಾದೇವಿಯನ್ನು ಕುರಿತು ಅಮರ ಜ್ಯೋತಿ ಅಂತ ಹೇಳಿ ಅವರು ಅಕ್ಕಮಹಾದೇವಿ ಚರಿತ್ರೆಯನ್ನು ಬರೆಯೋದಕ್ಕೆ ಕಾರಣ ಆಯಿತು. ಶಿವಯೋಗಿ ಸಿದ್ದರಾಮನನ್ನೇ ಅದಕ್ಕಾಗಿ ಅವರು ಆರಿಸ್ಕೊಂಡಿರ್ಬೋದು. ಸ್ವಲ್ಪ ನಾನು ಯೋಚನೆ ಮಾಡಿದೆ. ಮೊದಲನೇದು, ಸೊನ್ನಲಾಪುರದಲ್ಲಿ ಅವರ ಸಮಾಧಿ ಇದೆ. ಇಂದ್ರಭವನಕ್ಕೆ ತುಂಬ ಹತ್ತಿರ. ಬೆಳಗೆದ್ದರೆ ಆ ಸ್ವಾಮಿಯ ಸಮಾಧಿಯ ದರ್ಶನ, ಆ ಸ್ಪರ್ಶ, ಆ ಹರ್ಷ, ಇದು ಒಂದು. ಇನ್ನೊಂದು ನನಗನ್ನಿಸೋದು, ಈ ಶರಣ ತಿಂಥಿಣಿಯಲ್ಲಿ ಸಿದ್ದರಾಮನ ವ್ಯಕ್ತಿತ್ವ ಬಹಳ ವಿಶಿಷ್ಟವಾದದ್ದು. ವ್ಯಕ್ತಿತ್ವ ವಿಕಸನಕ್ಕೆ ಉತ್ಕೃಷ್ಟವಾದಂಥ ಉದಾಹರಣೆ ಸಿದ್ದರಾಮ.
ಮೊದಲು ಹೇಗಿದ್ದರು? ಬಹುಶಃ ತಾಯಿಯವರಿಗೆ ಇದು ಹಿಡಿಸ್ತು ಅಂತ ಕಾಣುತ್ತೆ. ಈ ಮಾನವ ವಿಕಾಸ ಹೇಗಾಗ್ಬೋದು, ಒಂದು ಕಲ್ಲಿನಂತೆ ಜಡವಾಗಿದ್ದ ಮನುಷ್ಯ ಹೇಗೆ ಹೇಗೆ ಬೆಳೀತಾ ಹೋಗಿ ಅತ್ಯಂತ ಉದಾತ್ತವಾದಂಥ ನಿಲುವನ್ನು ಪಡೀಬೋದು ಅನ್ನೋದು. ಹುಟ್ಟಿದ ಎಷ್ಟೋ ದಿವಸ ಮಾತಾಡ್ತಿರಲಿಲ್ಲ ಮಗು ಸಿದ್ದರಾಮ, ಧೂಳಿ ಮಹಾಕಾಳ ಅಂತ ಕರೆದ್ರು, ಇತ್ಯಾದಿಗಳೆಲ್ಲ ಬರುತ್ತದೆ. ಆಮೇಲೆ ಬೆಳೆದ ನಂತರ ಮಲ್ಲಯ್ಯನ ದರ್ಶನ ಆಯಿತು. ಅವನ ಅಂತರಂಗದಲ್ಲಿ ಸುಪ್ತವಾಗಿ ಗುಪ್ತವಾಗಿದ್ದಂಥ ಬೆಳಕು ಅದು ಹೊರಸೂಸುವಂತಾಯಿತು. ದೇವರ ಕಡೆಗೆ ಒಲವು ಶುರುವಾಯಿತು. ಮಲ್ಲಯ್ಯನ ನೋಡಿಕೊಂಡು ಹೋದ ಇವೆಲ್ಲ ಮಾತು ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಕೂಡ ಆತ ಮಾಡ್ತಿದ್ದ ಜನೋಪಯೋಗಿ ಕೆಲಸದಲ್ಲಿ ತೊಡಗಿದ್ದ. ಒಬ್ಬ ದೊಡ್ಡ ಕಾರ್ಮಿಕನಂತೆ ಜನರಿಗೆ ಉಪಯೋಗ, ಒಂದು ಬಾವಿ ಕಟ್ಟಿಸೋದು, ಕೆರೆ ತೋಡಿಸೋದು, ಇತ್ಯಾದಿ ಇತ್ಯಾದಿ, ದೇಗುಲಗಳ ನಿರ್ಮಾಣ ಮಾಡೋದು, ಪ್ರತಿಷ್ಠೆ ಮಾಡಿಸೋದು, ಲೋಕೋಪಯೋಗಿ ಕೆಲಸದಲ್ಲಿ ಆತ ಸಂಪೂರ್ಣವಾಗಿ ಮಗ್ನ ಆಗಿಬಿಟ್ಟ. ಮಹಾಯೋಗಿಯಾಗಿರುವ ಸತ್ವವನ್ನು ಅಂತರಂಗದಲ್ಲಿ ಸುಪ್ತವಾಗಿಟ್ಕೊಂಡಂಥ ಈ ವ್ಯಕ್ತಿ ಇಲ್ಲಲ್ಲಿ ಕಲ್ಲೊಡ್ಡನ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಅನ್ನಿಸಿದ ಪ್ರಭುದೇವ ಅವ್ರ ಬಳಿ ಬಂದು ಅವರ ಕಣ್ಣು ತೆರೆಸಿದರು. ಪ್ರಾತ್ಯಕ್ಷಿಕೆಯನ್ನು ತೋರಿಸ್ಬೇಕಲ್ಲ, ಹೇಗೆ ಬದುಕಬೇಕು ಅನ್ನೋದನ್ನು ಬದುಕ್ತಾ ಇರೋರ ಬಳಿ ಕರ್ಕೊಂಡೋಗಿ ತೋರಿಸ್ಬೇಕಲ್ಲ. ಅದಕ್ಕಾಗಿ ಕಲ್ಯಾಣಕ್ಕೆ ಕರ್ಕೊಂಡೋಗಿ ಬಸವಾದಿ ಶರಣರ ಸಂಪರ್ಕವನ್ನು ಬರೋ ಹಾಗೆ ಮಾಡಿರು, ಚನ್ನಬಸವಣ್ಣನ ಲಿಂಗಧಾರಣೆ ಮಾಡಿರು, ಇತ್ಯಾದಿ ಮಾತುಗಳು ಬರ್ತವೆ. ಅಂದರೆ ಒಬ್ಬ ಕರ್ಮಯೋಗಿಯಾಗಿದ್ದವ ಭೌತಿಕವಾದಂಥ ಚಟುವಟಿಕೆಗಳಲ್ಲಿ ಮಗ್ನವಾದ, ಅದು ಸರಿ, ಅದು ಮಾಡ್ತಾಯಿದ್ದು ಆ ಸ್ತರದಲ್ಲಿ, ಆ ನಿಲುವಿನಲ್ಲಿ ಅದು ಸರಿಯೇ. ಆ ಕೆಲಸ ಲೋಕೋಪಯೋಗಿ ಕೆಲಸ ಮಾಡಬೇಕಾದ್ರೂ ಆತ ಹೇಳ್ತಿದ್ದಿದ್ದು ಏನಂತ, ತಾನು ಕಟ್ಟಿಸಿದ ಕೆರೆಗಳಲ್ಲಿ ಜಲ ಜೀವಜಲವಾಗಿರಬೇಕು. ಪ್ರಾಣಿಗಳ ಬಗ್ಗೆ ನಾನು ಇರ್ತಕ್ಕಂಥ ಅಂತರಂಗದಲ್ಲಿ, ಹೃದಯದಲ್ಲಿರ್ತಕ್ಕಂಥ ಕರುಣೆಯ ಜಲ ಬತ್ತಬಾರ್ದು. ಕಟ್ಟಿಸಿದ ಕೆರೆಯಲ್ಲಿ ಜಲ ಬತ್ತಬಾರ್ದು. ನಾನು ಸಕಲ ಜೀವಾವಳಿಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಕರುಣೆಯ ಜಲ ಬತ್ತಬಾರ್ದು ಅಂಥೇಳೊಂದು ಭೌತಿಕವಾಗಿ ಹಾಗೆ ಮತ್ತು ಮಾನಸಿಕವಾಗಿ ಹೀಗೆ ಆತ ಇದ್ದ ಅನ್ನುವಂಥ ಚಿತ್ರ ಬರುತ್ತೆ. ಈ ಹೊರಗಡೆ ಚಟುವಟಿಕೆಗಳನ್ನೇ ನಾವು ಕೂತ್ಕೊಂಡ್ರೆ ಹೊರಗಡೆ ಕಟ್ಟಡ ಯಾರಾದರೂ ಕಟ್ಬೋದು, ಆದರೆ ನಿನ್ನ ಮನಸ್ಸಿನೊಳಗಡೆ ಕಟ್ಟೋದಿದೆಯಲ್ಲ, ಹೊರಗೆ ಕೆರೆ ಕಟ್ಟಿದಲ್ಲಪ್ಪ, ಒಳಗಡೆ ಕೆರೆ ಕಟ್ಕೊಂಡಿದೀಯಾ ನೀನು. ಹೀಗೆ ಅಂತರ್ಮುಖವಾಗಿ ಮಾಡೋ ಸಂದರ್ಭ ಬಂದಾಗ ದೇವರುಗಳನ್ನು ಹೊರಗಡೆ ಹುಡುಕೋದು ಬೇಡ, ನೀನು ನಿನ್ನಲ್ಲೇ ಇದ್ದಾನೆ, ನಿನ್ನಲ್ಲಿರುವ ದೈವದ ಸಂಕೇತ ಇಂಥದ್ದು, ಅದರ ಅರಿವಿನ ಕುರುಹು ಇದು ಅಂತ ಕೊಟ್ಟು ಆತನ ಬದುಕಿನಲ್ಲಿ ಒಂದು ಹೊಸ ತಿರುವನ್ನು ತಂತು. ಕರ್ಮಯೋಗಿಯಾಗಿದ್ದವ ಶಿವಯೋಗಿ ಆಗುವ ಬೆಳವಣಿಗೆಯನ್ನು ಪಡೆದ ಹೊತ್ತಿನಲ್ಲೇ ವಚನಗಳನ್ನು ರಚನೆ ಮಾಡೋದಕ್ಕೆ ಶುರು ಮಾಡಿ ವಚನ ಯೋಗಿಯೂ ಆದ. ಇದು ಸಿದ್ದರಾಮನ ವ್ಯಕ್ತಿತ್ವದಲ್ಲಿ ಕಂಡುಬರುವ ಬಹುಮುಖ್ಯವಾದಂಥ ವಿಕಸನ. ತಾಯಿಯವರಿಗೆ ಈ ವಿಕಸನದ ಹಾದಿ ಬಹಳ ಹಿಡಿಸ್ತು. ತಮ್ಮ ಮನದೈವವಾಗಿ, ಮನದ ದೈವವೂ ಆಗಿ, ಮನೆಯ ಪಕ್ಕದಲ್ಲೇ ಇದ್ದ ಸಜೀವ ಸಮಾಧಿಯಾಗಿದ್ದಂಥ ಆ ಶಿವಯೋಗಿಯನ್ನು ಕುರಿತದ್ದು ಒಂದು ಕಡೆ, ಮತ್ತು ಒಬ್ಬ ಮನುಷ್ಯ ಹೀಗಾಗಬಹುದು ನೋಡಿ ವಿಕಾಸದಲ್ಲಿ ಸಾಗುವಾಗ ಅನ್ನುವ ಒಂದು ಪ್ರಾತ್ಯಕ್ಷಿಕೆಯನ್ನು ತನ್ನ ಈ ಕಾವ್ಯದ ಮೂಲಕ ದೊರಕಿಸ್ಬೋದು ಅಂತ. ಸಿದ್ದರಾಮ ಇಲ್ಲಿ ನಾಯಕ, ಅದು ಸಾಂಕೇತಿಕ ಅಷ್ಟೇ. ಅದರ ಜೊತೆಯಲ್ಲೇ ಎಲ್ಲ ಶರಣರ, ಕಾಯಕ ಯೋಗಿಗಳ ಮತ್ತು ಯೋಗಿನಿಯರ, ಶಿವಶರಣೆಯರ ಚರಿತ್ರೆ ಕೂಡ ಜೊತೆಗೆ ಬರ್ತಾ ಹೋಗುತ್ತೆ. ಭಾಳ ಸೊಗಸಾದಂಥ ಹಾಡುಗಳು ಬರ್ತವೆ ಮಧ್ಯೆ ಮಧ್ಯೆ. ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಬರುವ ಅಷ್ಟಾದಶ ವರ್ಣನೆಗಳಿಗೂ ಮಿಗಿಲೆನಿಸುವ, ಕಿವಿಗೆ ಇಂಪಾಗಿ ಮನಸ್ಸಿಗೆ ತಂಪೆರೆಯುವಂಥ ಹಾಡುಗಳನ್ನು ಜೋಡಿಸ್ತಾ ಹೋಗಿದ್ದಾರೆ. ಸಾಂಪ್ರದಾಯಿಕ ಹಾಡುಗಳಿವೆ. ಈ ಒಟ್ಟಾರೆ ಕಾವ್ಯ ಅತ್ಯಂತ ರುಚಿಕಟ್ಟಾಗಿ ಬರುವ ವಿಚಾರದಲ್ಲಿ ಅವರು ಹೆಚ್ಚು ಕಾಳಜಿ ವಹಿಸಿದರು. ಹೀಗಾಗಿ ಸಿದ್ದರಾಮನ
ಜೀವನ, ಅವರ ಸಾಧನೆ ಪಡೆದ ಸಿದ್ಧಿ, ಇದು ಇಡೀ ಮನುಕುಲ ಎಚ್ಚೆತ್ತು ನಡೆದರೆ ಹೇಗೆ ಸಾಗಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಆಗುತ್ತೆ ಅಂತ ಹೇಳಿ ಭಾವಿಸಿ ಈ ಕಾವ್ಯವನ್ನು ಅವರು ಬರೆದರು. ಕನ್ನಡ ಭಾಷೆಯ ಜಾಯಮಾನಕ್ಕೆ ಒಗ್ಗುವಂಥ ತ್ರಿಪದಿಯನ್ನೇ ಅವರು ತಗೊಂಡ್ರು. ತುಂಬ ಸೊಗಸಾಗಿ ಇಂಪಾಗಿ ಹಾಡ್ತಾ ಹೋಗ್ಬೋದು ಅದನ್ನು, ಅಷ್ಟು ಮಟ್ಟಿಗೆ. ಮಧ್ಯೆ ಮಧ್ಯೆ ಹಾಡುಗಳು ಬೇರೆ ಇವೆ. ಕಾವ್ಯವನ್ನು ಬರೆಯಬೇಕಾದರೂ ಏನೋ ಒಂದು ಲೆಕ್ಕಾಚಾರ ಇಟ್ಕೊಂಡಾಗ ಕಾಣುತ್ತೆ. ಅವರು ಎಲ್ಲ ಕಾವ್ಯಗಳನ್ನು ನೀವು ಪರಿಚಯ ಮಾಡಿಕೊಡೋಕ್ಕಾಗೋದಿಲ್ಲಾಗಿ ಇದು ಒಂದನ್ನು ಮಹಾಕಾವ್ಯವಾದ್ದರಿಂದ ನಾನು ಪ್ರಾತಿನಿಧ್ಯಕ್ಕೆ ತಗೊಂಡಿದ್ದೀನಿ. ಹಾಗೆ ಬರೀಬೇಕಾದರೂ ಕೂಡ ಅದರಲ್ಲಿ ಏನೋ ಒಂದು ಲೆಕ್ಕಾಚಾರ. ಈಗ ಉದಾಹರಣೆಗಾಗಿ ಇದು ಹರವು ತುಂಬ ವಿಸ್ತಾರವಾದದ್ದು, 480 ಪುಟಗಳ ಡೆಮಿ ಸೈಜಿನ ದೊಡ್ಡ ಪುಸ್ತಕ ಅದು. ಒಟ್ಟು 4100 ತ್ರಿಪದಿಗಳು ಅದರಲ್ಲಿವೆ. 40 ಸಂಧಿ, 41 ಪದಗಳು ಮತ್ತು ಪ್ರತಿ ಸಂಧಿ 99 ಪದ್ಯಗಳು. 99 ಪದ್ಯಗಳು. ಪ್ರಭುಲಿಂಗ ಲೀಲೆ ಚಾಮರಸ ಕವಿ ಬರೆದಿದ್ರಲ್ಲೂ ಇಂಥದ್ದೊಂದು ಲೆಕ್ಕಾಚಾರ ಇದೆ. ಅವರು ಸಂಧಿ ವಿಂಗಡಣೆ 11, ಪದ್ಯಗಳ ಸಂಖ್ಯೆ 1111. ಏನೋ ಅವರದ್ದು ಒಂದು ವಿಶಿಷ್ಟವಾದಂಥ ರೀತಿಯ ಲೆಕ್ಕಾಚಾರ ಈ ಗಣಿತಶಾಸ್ತ್ರದಲ್ಲಿ ಇದೆ ಅಂತ ಕಾಣುತ್ತೆ. ತಾಯಿಯವರು ಕೂಡ ಈಗ ಇಷ್ಟೊಂದು 41 ಆ ಮುಕ್ತಾಯ ಮಾಡುವಂಥ ರೀತಿ. ಒಟ್ಟಾರೆ 560 ಪುಟಗಳ ಬೃಹತ್ ಗ್ರಂಥದ ಈ ಗ್ರಂಥದಲ್ಲಿ 4100 ಪದ್ಯಗಳು ಅದರಲ್ಲಿವೆ. ನಾನೀಗಾಗಲೇ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ, ಅವರ ಕಾವ್ಯ ಅಂಥೇಳಂದರೆ ಹಿಂದೆ ಆಗಿ ಹೋಗಿರುವ ಎಲ್ಲ ಕಾವ್ಯಗಳ ಸಾರ ಸರ್ವಸ್ವವನ್ನು ಒಂದು ರಸದ ಗುಳಿಗೆಯಾಗಿ ಇಲ್ಲಿ ನೀಡುವ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಬರವಣಿಗೆ ಮಾತ್ರ ತುಂಬ ಸರಳ, ಅದು ಹಾಡೋ ಸಾಧ್ಯವಾದ್ರಂತೂ ಮತ್ತಷ್ಟು ಆಪ್ಯಾಯಮಾನವಾಗಿ ಅದು ನಮಗೆ ಮುಟ್ಟುತ್ತೆ. ಮುಚ್ಚಿಟ್ಟು ಬರೆದಿಲ್ಲ, ಮೆಚ್ಚಿಸಲು ಸೊರಗಿಲ್ಲ. ಮುಚ್ಚಿಟ್ಟು ಬರೆದಿಲ್ಲ, ಮೆಚ್ಚಿಸಲು ಕೊರಗಿಲ್ಲ. ಬಿಚ್ಚು ಹೃದಯದಿಂದ ಮೂಡಿದವು ಪದಗಳು, ಬಚ್ಚಿಟ್ಟ ಬೈಕೆಯ ನುಡಿಸಾವ. ಬಚ್ಚಿಟ್ಟ ಬೈಕೆಯ ನೆಲದ ಮರೆಯ ನಿಧಾನ ಅಂತ ಅಂತೀವಿ ನಾವು ಅದನ್ನು. ಭೂಮಿ ಒಳಗೆ ಬಚ್ಚಿಟ್ಟಿರ್ತಾರಲ್ಲ ನಿಧಿಯನ್ನು, ಆ ನಿಧಿಯನ್ನು ಪತ್ತೆ ಮಾಡಬೇಕಾದ್ರೆ ಅಂಜನಾ ಸಿದ್ಧಿ ಇರೋರಿಗೆ ಮಾತ್ರ ಕಾಣುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಮನಸ್ಸಿನೊಳಗಡೆ ಒಂದು ಬಯಕೆ ಅದು ಬಚ್ಚಿಟ್ಟ ನಿಧಾನದಂತೆ ಇತ್ತು. ಇವರೊಬ್ಬರಲ್ಲಿ ಎಲ್ಲ ಸುಪ್ತವಾಗಿ ಗುಪ್ತವಾಗಿ ಎಲ್ಲ ಸಹೃದಯ ಬಂಧುಗಳ ಮನಸ್ಸಿನಲ್ಲಿ ಅದಿತ್ತು ಆ ಭಾವನೆ. ಆ ಭಾವನೆಗೆ ರೂಪ ಕೊಟ್ಟವರು ನಾನು. ಅವರ ವಿನಯವನ್ನು ಇದು ಸೂಚಿಸುತ್ತೆ. ಬಚ್ಚಿಟ್ಟ ಈ ಬಯಕೆಯ ರೂಪ ಈ ಕಾವ್ಯ ಅನ್ನುವ ಅರ್ಥದಲ್ಲಿ ಅವರು ತಿಳಿಸ್ತಾರೆ. ಎಲ್ಲ ಬಲ್ಲವಳೆಂದು ಇಲ್ಲವದು ಭ್ರಮೆ ನನಗೆ. ಬಲ್ಲವರ ಪಾದ ಹಿಡಿಯುವೆ, ಬಲ್ಲವರು ಕಲಿಸಿರಿ ಮತ್ತು ನುಡಿಸಿರಿ. ನಿಘಂಟನ್ನು ತೆಗೆದು ನೋಡಬೇಕಾದಂಥ ಕ್ಲಿಷ್ಟ ಪದಗಳೇ ಇಲ್ಲ. ತಾಯಿ, ನಿಜವಾದ ಅರ್ಥದಲ್ಲಿ ತಾಯಿ ತನ್ನ ಮಕ್ಕಳಿಗೆ ತಿಳಿ ಹೇಳುವ ರೀತಿಯಲ್ಲಿ ಅತ್ಯಂತ ಲಲಿತವಾದಂಥ ರೀತಿಯಲ್ಲಿ, ಆದರೆ ಅದನ್ನು ಹೆಕ್ತಾ ಹೋದಾಗೆ ಅನುಭವಗಳು, ಭಾವನೆಗಳು, ವಿಚಾರಗಳು ತಾನಾಗಿ ಹೊರಹೊಮ್ಮುತ್ತವೆ. ನೋಡುವುದಕ್ಕೆ ಸರಳ, ಆದರೆ ಚಿಂತನೆಗೆ ವಸ್ತುವಾಗಿ ಅಲ್ಲಿ ಬರುತ್ತುವಂಥ ವಿಚಾರಗಳಿವೆ ಅನ್ನೋದನ್ನು ನಾವು ಕಾಣಬಹುದು. ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಈ ಕಾವ್ಯ ತಾನಾಗಿ ಬರದೆ ಅನ್ನೋದಕ್ಕೆ. ತಾನು ಅರಿಯಲು ಕನ್ನಡದಿ ಈ ಮಹಾಕಾವ್ಯ ಬರೆಸಿದಿರಿ. ನನ್ನ ಕೈಲೇ ಯಾತಕ್ಕೆ ಬರೆಸಿರಿ? ನಾನು ಒಂದು ಸಾಧನವಾದೆ. ಇದನ್ನು ಯಾಕೆ ಬರೆಸಿರಿ ಅಂದರೆ ನಿನ್ನನ್ನು ನೀನು ತಿಳ್ಕೋ ಅಂತ ಹೇಳೋದಕ್ಕಾಗಿ. ನಿನ್ನನ್ನು ನೀನು ಅರಿಯಲು
ಈ ಕಾವ್ಯವನ್ನು ಕುರಿತು ಸ್ವಲ್ಪ ವಿಸ್ತಾರವಾಗಿ ಹೇಳೋದು ಉದ್ದೇಶ ಇಷ್ಟೇ. ಆಧುನಿಕ ಮಹಾಕಾವ್ಯ ಸುಪ್ರೌಢವಾದಂಥ ರೀತಿಯಲ್ಲಿ ಅನೇಕ ಕಾವ್ಯಗಳು ಬಂದಿವೆ. ಕುವೆಂಪು ಅವರ ರಾಮಾಯಣ ದರ್ಶನ ಅತ್ಯಂತ ಪ್ರೌಢವಾದಂಥ ಕಾವ್ಯ. ಅತ್ಯಂತ ಲಲಿತವಾಗಿಯೂ ಕೂಡ ಸಂಗೀತದೊಡನೆ ಸಾಹಿತ್ಯವನ್ನು ಸೇರಿಸಿ ಹೃದಯ ಸಂವೇದ್ಯವಾಗುವ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಶಾಸ್ತ್ರದ ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಹಾಗೆ. ಮತ್ತು ಈ ಕಾವ್ಯ ಬಗ್ಗೆ ನಾವು ಹೆಚ್ಚಿನ ನಿರೀಕ್ಷೆ ಯಾಕೆ ಇಟ್ಕೋಬೇಕು ಅಂತಂದರೆ, ಅವರೇ ಒಂದು ಕಡೆ ಹೇಳಿದ್ದಾರೆ, ಈ ಕಾವ್ಯವನ್ನು ಬರೆದ ಮಹಾಕವಯತ್ರಿ ನೀವು, ನಿಮ್ಮನ್ನು ಮೆರವಣಿಗೆ ಮಾಡ್ತೀವಿ, ಧಾರವಾಡದಲ್ಲಿ ಮೆರೆಸ್ತೇವೆ ಅಂತ ಆನೆ ಮೇಲೆ ಅಂಬಾರಿ ಇಟ್ಟು ಹೊರಡಕ್ಕಾದಾಗ ಕವಿ ಏನು ದೊಡ್ಡವನಲ್ಲ, ಕವಿಗಿಂತ ಕೃತಿ ದೊಡ್ಡದು. ಈ ಕಾವ್ಯವನ್ನಿಟ್ಟು ಮೆರವಣಿಗೆ ಮಾಡಿ ಅಂಥೇಳಿ ಅಂದು ತಮ್ಮ ವಿನಯವನ್ನು ಮರೆದವರು. ಕುವೆಂಪುರ ರಾಮಾಯಣ ದರ್ಶನದಲ್ಲಿ ಒಂದು ಮಾತು ಬರುತ್ತೆ, ಕುವೆಂಪುವ ಸೃಜಿಸಿದ ಬೃಹದ್ ರಾಮಾಯಣಂ ಅಂತ. ಕುವೆಂಪುವ ಸೃಜಿಸಿದ. ಮೊದಲ ನೋಟಕ್ಕೆ ಓದಿದಾಗ ನನಗೆ ಇದೇನಿದು ಕುವೆಂಪುವಾ, ಕುವೆಂಪು ಇರಬೇಕಾದ್ದು ಕುವೆಂಪುವ ಆಗಿದೇನು. ಈ ಬೃಹತ್ ರಾಮಾಯಣ ಅವನು ಇವನು ಆ ಕಾಲ ಈ ಕಾಲ ಅಲ್ಲವೇ ಅಲ್ಲ. ಇದು ಸದಾಕಾಲ ಸರ್ವರಿಗೂ ಆಗುವಂಥದ್ದು, ಇಡೀ ಜೀವಕೋಟಿಗೆ ಮೀಸಲಾಗಿರುವಂಥದ್ದು. ಅದರಿಂದ ಈ ರಾಮಾಯಣ ಕುವೆಂಪುವ ಸೃಜಿಸಿತು. ಕವಿಗಿಂತ ಕೃತಿ ದೊಡ್ಡದು. ಜಯದೇವ ತಾಯಿಯವರು ಇಂಥ ಒಂದು ಬೃಹತ್ ಕಾವ್ಯವನ್ನು ಬರೆದು ಮಹಾಕವಿ ಅಂತ ಅನ್ನಿಸಿದ್ರು ಕೂಡ ಎಂಥ ವಿನಯಶಾಲಿಗಳು ಅಂದರೆ, ನಾನಲ್ಲ ಬರೆಸ್ದನು ಬೇರೊಂದು, ರೂಪುಗೊಂಡಿರೋದು ದೈವೀಕೃತಿ, ದೊಡ್ಡವರ ಬದುಕನ್ನು ಕುರಿತದ್ದು, ಅದನ್ನು ಮೆರವಣಿಗೆ ಮಾಡಿ ಅಂತ ಹೇಳಿರುತ್ತೆ. ಹೀಗೆ ಕೃತಿಯ ಎಲ್ಲ ಬಗೆಯ ಒಳಿತನ್ನು ತನ್ನ ಬದುಕಿನಲ್ಲಿ ಕಂಡುಂಡ ಈ ಮಹಾಕವಿಯತ್ರಿ ಅತ್ಯಂತ ವಿನಯದಿಂದ ಆರಂಭದ ಮಾತುಗಳಲ್ಲಿ ಇದನ್ನು ತಿಳಿಸ್ತಾರೆ. ಶರಣರ ಸಂತರ ಅರಿತವರ ಒರೆದವರ ಅರೆದು ಎನ್ನ ಹರಣವ ತಿದ್ದಿದ ಹಿರಿಯರೆಲ್ಲರ ನೆನೆಯಿವೆ. ಒರೆದವರ, ಅರಿದವರ, ಮೆರೆದವರ ಈ ಪ್ರಾಸಗಳನ್ನು, ಆದರೆ ಆ ಪ್ರಾಸಕ್ಕಾಗಿ ಬಂದದ್ದಲ್ಲ. ಅಲ್ಲಿ ಆ ಬಳಸಿರುವಂಥ ಪದ ಅತ್ಯಂತ ಇಲ್ಲಿ ಅರ್ಥಪೂರ್ಣವಾಗಿದೆ. ಅರೆದು ಒರೆದು ಅರಿಯೋದು ಮತ್ತು ಒರೆಯೋದು, ಚಿನ್ನ ಒರೆದು ನೋಡ್ದಂಗೆ ನೋಡಿ ಆಮೇಲೆ ಅರಿದು ಅರಣವ ಪ್ರಾಣವನ್ನು ತಿದ್ದಿದ ಈ ಜನ, ಅವರು ಹಿರಿಯರು, ಅವರು ನನ್ನನ್ನು ರೂಪಿಸಿದ್ರು, ನನ್ನ ಮೂಲಕವಾಗಿ ಈ ಕಾವ್ಯ ಹೊರಬಂದಿದೆ ಅಂತ. ಜಗತ್ತಿನ ಬಹುಕಾಲದ ಬಯಕೆಯಿಂದ ಇಂಥ ಮಹಾಕಾವ್ಯಗಳು ಬರ್ತವೆ ಅಂತ ಹೇಳಿ ನಮ್ಮ ಹಿರಿಯರು ನಂಬ್ತಾ ಬಂದಿದ್ದಾರೆ. ಕವಿ ಒಂದು ಕಾರಣ ಆಗ್ತಾನೆ ಅಷ್ಟೇ. ಅದು ಬಹುಕಾಲದಿಂದ ಆ ಬಯಕೆ ಇತ್ತು, ಅದು ಸುಪ್ತವಾಗಿ ಗುಪ್ತವಾಗಿ ಇತ್ತು. ಆ ನಂತರ ಇವನ ಮೂಲಕವಾಗಿ ಈ ಕಾರ್ಯ ಸಾಧನೆ ಆಯಿತು ಅಂಥೇಳಂತಂದು. ಎನ್ನ ಹುಟ್ಟಿದ ಊರು ಸೊನ್ನಲಾಪುರದೊಳು, ಎನ್ನನ್ನು ಹುಟ್ಟಿಸಿ ಬರೆಸಿದ ಸಿದ್ದರಾಮ ಕನ್ನಯ್ಯ ಮೇಲಣ ಮಮತೆಯಲ್ಲಿ. ನನ್ನ ಮೇಲೆ ಆತನಿಗೆ ವಿಶೇಷವಾದಂಥ ಒಲವು ಇದ್ದಿದ್ದರಿಂದ, ಮಮಕಾರ ಇದ್ದಿದ್ದರಿಂದ ನನ್ನ ಮೂಲಕ ಇದನ್ನು ಬರೆಸಿದ್ದಾನೆ ಅಷ್ಟೇ ಅನ್ನುವಂಥ ಕುಮಾರವ್ಯಾಸ ಹೇಳ್ತಾನಲ್ಲ. ಕವಿ ಗದುಗಿನ ವೀರನಾರಾಯಣ, ಲಿಪಿಕಾರ ಕುವರವ್ಯಾಸ ಅಂತ. ಒಟ್ಟಾರೆ ಈ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಈ ವಿನಯಶ್ರೀ ಮೆರಿತಾ ಬಂದಿದೆ. ಉದ್ಘ ಕಾವ್ಯವೊಂದನ್ನು ರಚಿಸಿದ ಮಹಾಕವಿ ತನ್ನ ಹೆಸರನ್ನು ಎಲ್ಲೂ ತಿಳಿಸ್ದೇನೆ ಮೂಲೆಯಲ್ಲಿ ಹೋಗಿ ಮರೆಯಾಗಿ ನಿಂತಿರೋದನ್ನು ಕಾಣ್ತೇವೆ.
ಮುಂದೆ ಬರೋ ಮತ್ತೊಬ್ಬ ಇಂಥ ಕಾವ್ಯವನ್ನು ಬರೆದಿದ್ದಾನೆ ಅಂತ ಅನ್ನುವ ಆ ಸುಳಿವನ್ನು ಹಿಡ್ಕೊಂಡು ಈ ಕಾವ್ಯವನ್ನು ಬರೆದವನು ಇಂಥವನು ಅಂತ ತಿಳ್ಕೊಳ್ಳೋವಂಥ ಪರಿಸ್ಥಿತಿ ಇದೆ. ಈ ಕನ್ನಡಿಗರ ವಿನಯವಂತಿಕೆ ಅನೇಕ ಸಲ ಅದು ಗುಣ ಹೌದು, ಆದರೆ ಗುಣಕ್ಕಿಂತ ಹೆಚ್ಚಾಗಿ ಅದು ತೊಂದರೆನೂ ಹೌದಾಗುತ್ತೆ. ವಿನಯಶ್ರೀ ಅವರ ಗುಣದ ಪ್ರತೀಕವಾಗಿ ಇಲ್ಲಿ ಅನೇಕ ಪದಗಳಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಇಂಥ ಕಾವ್ಯವನ್ನು ರಚಿಸಿದ ಅವರು ವಿನಯದಿಂದಲೇ ಹೇಳಿ ತಮ್ಮ ಒಂದು ಕಡೆ ನಾಡು, ಮತ್ತೊಂದು ಕಡೆ ನುಡಿ, ಮತ್ತು ತಮ್ಮ ಸುತ್ತಮುತ್ತ ಇರತಕ್ಕಂಥ ಜನ, ಅವರ ಬಗ್ಗೆ ತಾವು ತೋರಿಸ್ಬೋದಂಥ ಕನಿಷ್ಠ ಕನಿಕರ, ಮತ್ತು ನಾವೇನು ಓದಿದ್ದೀವಿ, ತಿಳಿದಿದ್ದೀವಿ, ಬದುಕ್ತಾ ಇದ್ದೀವಿ, ಅದೇ ಬಗೆಯ ಬದುಕು ರೀತಿ ನೀತಿ ಅವ್ರದ್ದು ಆಗಬೇಕು ಅನ್ನುವಂಥ ಹಂಬಲ, ಇದನ್ನು ಇಟ್ಕೊಂಡು ವಾರದ ಮಲ್ಲಪ್ಪನವರು ಆರಂಭ ಮಾಡಿದಂಥ ಈ ಸಮಾಜ ಸೇವೆಯ ವಿವಿಧ ಮುಖಗಳನ್ನು ಇವರು ಮುಂದುವರಿಸಿದ್ರ ಜೊತೆಗೆ ನಾಡು ನುಡಿಯ ಬಗೆಗಿನ ಅಭಿಮಾನವನ್ನು ಇಟ್ಕೊಂಡು ಕಾಲ ಕಾಲಕ್ಕೆ ಜನರನ್ನು ಪ್ರೇರಿಸುತ್ತಾ ಸಾಹಿತ್ಯದ ಮೂಲಕವಾಗಿ ಜನರನ್ನು ಎಚ್ಚರಿಸ್ತಾ ಸಾಗಿ ಬಂದಿದ್ದನ್ನು ನಾವು ಕಾಣ್ತೇವೆ. ಇಂಥ ದೊಡ್ಡ ಸಾಧನೆಯನ್ನು ಮಾಡಿದ ಜಯದೇವ ತಾಯಿಯವರನ್ನು ನಾಡು ಮರೆಯಲಿಲ್ಲ. ಅವರು ದೂರದಲ್ಲಿದ್ದಾರೆ, ಗಡಿನಾಡಿನವರು ಅಂಥೇಳಿ ಭಾವಿಸಲಿಲ್ಲ. ಸುದೈವದಿಂದ ಕಾಲ ಕಾಲಕ್ಕೆ ಅವರನ್ನು ಬರಮಾಡಿಕೊಂಡು ಅವರ ಮಾರ್ಗದರ್ಶನ ಪಡೆಯುವಂಥದ್ದು ಮತ್ತು ಅವರು ಕೊಟ್ಟಂಥ ಸೂಚನೆಗಳನ್ನು ಪರಿಪಾಲಿಸುವಂಥದ್ದು ಉದ್ದಕ್ಕೂ ನಡೆದಿದೆ. ಮತ್ತು ಅವರನ್ನು ಸರ್ಕಾರ ಮತ್ತು ಸಾರ್ವಜನಿಕ ದೊಡ್ಡ ದೊಡ್ಡ ಸಂಸ್ಥೆಗಳು ಅವರ ಸೇವೆಯನ್ನು ಪಡೆದಿವೆ, ಅವರ ಮಾರ್ಗದರ್ಶನ ಪಡೆದಿವೆ. ಅಕಾಡೆಮಿಯ ಸದಸ್ಯರಾಗಿ ತಗೊಂಡಿದ್ದುಂಟು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಆಗಾಗ್ಗೆ ಅವರನ್ನು ಕರೆಸಿ ಸಲಹೆ ಸೂಚನೆಗಳನ್ನು ತಗೊಂಡಿದೆ. ಮತ್ತು ಸಮ್ಮೇಳನಗಳಲ್ಲಿ ಅವರು ಮಹಿಳಾಗೋಷ್ಠಿಯ ಅಧ್ಯಕ್ಷರನ್ನಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡಿದೆ. ಮಂಡ್ಯದಲ್ಲಿ ನಡೆದಂಥ ಸಮ್ಮೇಳನದಲ್ಲಂತೂ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಅವರನ್ನು ತಮ್ಮ ಗೌರವವನ್ನು ತೋರಿಸಿದೆ. 3-4 ಬಗೆಯಲ್ಲಿ ಅವರ ಸೇವೆ ಸಂದಾಯವಾಗಿದೆ ಅನ್ನೋದನ್ನು ಅವರ ಜೀವನ ಸಾಧನೆಗಳಿಂದ ನಾವು ಗುರುತಿಸ್ತೇವೆ. ಒಂದು, ಅವರು ಅತ್ಯದ್ಭುತವಾದಂಥ ವಾಗ್ಮಿ. ಅವರು ಮಾತನಾಡೋದಕ್ಕೆ ನಿಂತರೆ ನರನಾಡಿಗಳಲ್ಲೆಲ್ಲ ದೇಶಭಕ್ತಿ ಸಂಚಲನ ಆಗಬೇಕು, ಆ ರೀತಿಯ ವಾಕ್ಶಕ್ತಿ ಅವ್ರಿಗಿತ್ತು. ಅದನ್ನು ನಾನೇ ಕೇಳಿದ್ದೇನೆ. ಇನ್ನೊಂದು, ಉತ್ತಮ ವಾಗ್ಮಿ ಅವರಿದ್ದಾಗೆ ತುಂಬ ಸೊಗಸಾಗಿ ಹಾಡ್ತಿದ್ರು. ಅದರಲ್ಲೂ ಈ ಜಾನಪದ ಹಾಡುಗಳು ತ್ರಿಪದಿಯಲ್ಲಿ ಮೂಡಿಬರುವಂಥ ಆ ಸಂಗೀತದ ಸೌರಭವನ್ನು ಹೊಂದಿದಂಥ ಹಾಡುಗಳನ್ನು ಅವರು ಹಾಡ್ತಾ ಇದ್ದರೆ ಹಾಗೆ ಸಂಪೂರ್ಣವಾಗಿ ಮಗ್ನರಾಗಬೇಕು ಅಷ್ಟರ ಮಟ್ಟಿಗೆ. ಮತ್ತು ದೀನದಲಿತರ ಬಗ್ಗೆ ದಯೆ, ಕನಿಕರ ಇದೆಲ್ಲವೂ ಇತ್ತು ನಿಜ. ಆದರೆ ಕೆಟ್ಟದ್ದನ್ನು ನೋಡಿದಾಗ, ದುಷ್ಟರನ್ನು ಕಂಡಾಗ, ಅನ್ಯಾಯವನ್ನು ಕಂಡಾಗ ಪ್ರತಿಭಟಿಸೋ ಹೊತ್ತಿನಲ್ಲಿ ಅವರ ಸಿಂಹಿಣಿಯಾಗಿ ಗರ್ಜಿಸಿದ್ರು ಅನ್ನುವಂಥ, ಗಡಿನಾಡಿನ ಸಿಂಹಿಣಿ ಅಂಥೇಳಿ ಅವರನ್ನು ಕರೆದು ಆಧರಿಸಿದ್ದು ಉಂಟು. ಶ್ರೀಮಂತ ಮನದಲ್ಲಿ ಹುಟ್ಟಿದರೂ ಕೂಡ ಅವರು ವಿಶೇಷವಾಗಿ ಸಾಹಿತ್ಯವನ್ನು ನಂತರದ ಬದುಕಿನಲ್ಲಿ ಮೈಗೂಡಿಸುವಂಥ ಪರಿಸ್ಥಿತಿ ಇದ್ದರೂ ಕೂಡ ಕನ್ನಡ ಶಾಲೆಗಳೇ ಇಲ್ಲದೇ ಆಮೇಲೆ ಎಷ್ಟು ವಿಶೇಷವಾಗಿ ಅವರು ಅಧ್ಯಯನ ಮಾಡ್ತಾ ಹೋದರು ಅಂತಂದರೆ ಆ ಎಲ್ಲ ಗ್ರಂಥಗಳನ್ನು ಅವರು ತಮ್ಮದಾಗಿಸ್ಕೊಂಡ್ರ ಜೊತೆಗೆ ತಾವೇ ಸ್ವತಃ ಸಾಹಿತ್ಯದ ವಿವಿಧ ಆಯಾಮಗಳಲ್ಲಿ ಕಾವ್ಯ ರಚನೆ ಮಾಡುವಂಥ, ಸಾಹಿತ್ಯ ಸೃಷ್ಟಿ ಮಾಡುವಂಥ ಕೆಲಸವನ್ನು ಕೂಡ ಅವರು ನಿರಂತರವಾಗಿ ಮಾಡಿದರು. ಒಂದು ಕಡೆ ಮಹಾರಾಷ್ಟ್ರ ಮರಾಠಿ ಭಾಷೆ, ಇನ್ನೊಂದು ಕಡೆ ಕನ್ನಡ ನಾಡಿನ ಅಭಿಮಾನ ಮತ್ತು ಕನ್ನಡ ಭಾಷೆ ಎರಡನ್ನೂ ಜೊತೆಯಾಗಿ ತಗೊಂಡೋಗುವಂಥದ್ದಾಯಿತು. ಆದರೆ ಎಲ್ಲ ಆಯಿತು, ಅವರಿಗೆ ಸಲ್ಲಬೇಕಾದಂಥ ಎಲ್ಲ ಗೌರವ ಸಲ್ತು. ಆದರೆ ಸಿದ್ದರಾಮನ ಸೊಲ್ಲಾಪುರ ಕನ್ನಡ ನಾಡಿಗೆ ಸೇರಲಿಲ್ವಲ್ಲ.
ಈ ಕೊರಗು ಕೊನೆ ತನಕ ಇತ್ತು. ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ. ಅದು ರಾಜಕೀಯ ಕಾರಣಗಳಿರ್ತವೆ, ಮಗದೊಂದು ಇದೆ. ಅದಕ್ಕಾಗಿ ಅವರು ಕೊನೆಗಾಲವನ್ನು ನಾನು ಕನ್ನಡ ನಾಡಿನಲ್ಲಿ ಕಳೆಯಬೇಕು, ಅದು ಬಸವ ಕಲ್ಯಾಣದಲ್ಲಿ ಶರಣರು ಓಡಾಡಿದಂಥ ಪವಿತ್ರವಾದಂಥ ಅವಿಮುಕ್ತ ಕ್ಷೇತ್ರದಲ್ಲಿ ಕಳೆಯಬೇಕು ಅಂತ ಬಂದು ಅಲ್ಲಿ ಮನೆ ಮಾಡಿ ಅಲ್ಲಿ ಬಹಳ ಕಾಲ ಧ್ಯಾನಸ್ಥರಾಗಿ ಇದ್ದರು ಅನ್ನೋವಂಥದ್ದು ಅವ್ರ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನು ತಂತು ಅಂತ ಕಾಣುತ್ತೆ. ಒಂದು ಕಡೆ ಸಾಹಿತ್ಯ ಸೇವೆ, ಮತ್ತೊಂದು ಕಡೆ ಈ ದೇಶಕ್ಕೆ ಏನು ಸಲ್ಲಬೇಕು ಅದು ಸಲ್ಲಲಿ ಎನ್ನುವಂಥ ತವಕ, ಮತ್ತೊಂದು ದೀನ ದಲಿತರ ಬಗ್ಗೆ ಕೆಳವರ್ಗದ ಜನರಿಗೆ ಬಿದ್ದಂಥ ಅಂತಃಕರಣ, ಈ ಎಲ್ಲದರಿಂದಾಗಿ ಈ ನಾಡಿನಲ್ಲಿ ಸದಾ ನೆನಪಿನಲ್ಲಿಟ್ಕೊಳ್ಳುವಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಅನ್ನೋದನ್ನು ನಾವು ಅವರ ಜೀವನ ಸಾಧನೆಗಳಿಂದ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಬರಹ ಒಂದಾದರೆ ಬದುಕು ಇನ್ನೊಂದು. ಒಂದು ನಿಜ ಜೀವನ, ಇನ್ನೊಂದು ಆ ಬದುಕಿನಿಂದ ಪ್ರಭಾವಿತಾಗಿ ಹೊಮ್ಮುವಂಥ ಸಾಹಿತ್ಯ, ನಡೆ ನುಡಿ. ಈ ಎರಡನ್ನೂ ಅತ್ಯಂತ ಜೋಕೆ ತೂಕದಿಂದ ನಡೆಸ್ತಾ ಹೋದವರು ಅವರು. ಬರೆಯಲಾಗದಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದ್ದರೂ ಕೂಡ ಸಾಂಸಾರಿಕವಾಗಿ ಕೆಲವು ತೊಂದರೆಗಳು ನಿಸರ್ಗದತ್ತವಾಗಿ ಬಂದಾಗಲೂ ಕೂಡ ಅವರು ಬಹುಮಟ್ಟಿಗೆ ವಿರಾಗದ ಕಡೆಗೆ ತಿರುಗಿ ಸದಾ ಚಿಂತನ ಮಂಥನದಲ್ಲಿ ತೊಡಗಿ, ಸದಾ ಪೂಜೆಯಲ್ಲಿ ತೊಡಗಿ, ಸಚ್ಚಿಂತನೆಯಲ್ಲಿ ತೊಡಗೋದ್ರ ಮೂಲಕವಾಗಿ ಮನಸ್ಸನ್ನು ಸ್ಥಿಮಿತಲ್ಲಿಟ್ಕೊಂಡು ಅವರು ನಾಡು ನುಡಿಗೆ ಈ ಬಗೆಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರನ್ನು ನೆನೆಯುವುದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಹೇಳಿದೆ. ಅವರ ಮಾಡಿದಂಥ ಸಾಧನೆಗಳು ಹಲವು ರೂಪದಲ್ಲಿ ಈ ನಾಡಿಗೆ ಒದಗಿವೆ ಮತ್ತು ಸಾರಸ್ವತ ಸಂಪತ್ತಂತೂ ನಮ್ಮ ಎದುರುಗಡೆ ಇದ್ದೇ ಇದೆ. ಅದು ಮರಾಠಿ ಭಾಷೆಯಲ್ಲಿರ್ಬೋದು, ಕನ್ನಡದಲ್ಲಿರ್ಬೋದು, ಹಾಡಿನ ರೂಪದಲ್ಲಿರ್ಬೋದು, ಕಥಾ ರೂಪದಲ್ಲಿರ್ಬೋದು, ಅನುಭವದ ರೂಪದಲ್ಲಿರ್ಬೋದು. ಅವುಗಳನ್ನೆಲ್ಲ ನಾವು ಓದಿ ನಮ್ಮದಾಗಿಸ್ಕೊತ ಅವರ ಮನಸ್ಸಿನ ಜಾಡನ್ನು, ಅವರ ವಿಚಾರಗಳನ್ನು, ಇವತ್ತಿಗೂ ಕೂಡ ಪ್ರಸ್ತುತವಾಗಿರುವಂಥ ವಿಚಾರಗಳನ್ನು ನಾವು ಅದನ್ನು ಅನುಸರಿಸೋದಕ್ಕೆ ಇಂಥದ್ದೊಂದು ಸಭೆ ಸಮಾರಂಭಗಳು ಚಿಂತನೆಗಳು ಕಾರಣವಾಗ್ತವೆ ಅಂತ ತಿಳ್ಕೊಂಡೆ ಆ ಜನ್ಮ ಶತಾಬ್ದಿಯ ನೆನಪಾಗಿ ನಾವು ಈ ದಿವಸ ಆ ಮಹಾತಾಯಿಯನ್ನು, ಅವಳ ಜೀವನ ಸಾಧನೆಯನ್ನು ಸ್ವಲ್ಪ ಸ್ಥೂಲವಾಗಿ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಂಥದ್ದೊಂದು ಸಚ್ಚಿಂತನೆಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ, ಅದರ ಪದಾಧಿಕಾರಿ ವರ್ಗದವರಿಗೆ, ವಿಶೇಷವಾಗಿ ನಮ್ಮ ಸಹೃದಯಿ ರಾಮಸ್ವಾಮಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈ ದತ್ತಿ ದಾನಿಗಳು ಬಹಳ ಒಳ್ಳೆಯ ಕಾರ್ಯಕ್ಕಾಗಿ ಈ ನಿಧಿಯನ್ನು ಅರ್ಪಿಸಿದ್ದಾರೆ. ಅದು ಜ್ಞಾನಾನುಭವಗಳನ್ನು ಹಂಚುವ ಒಂದು ಪುಣ್ಯದ ಕೆಲಸವಾಗಿದೆ. ಆದ್ದರಿಂದ ಅವ್ರಿಗೂ ಇದರಿಂದ ತೃಪ್ತಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ನಮಸ್ಕಾರ. ನಾಳೆ ಮತ್ತು ನಾಳಿದ್ದು ಆಂಧ್ರದ ಅನಂತಪುರದ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಆರ್ ಶೇಷಶಾಸ್ತ್ರಿ ಅವರಿಂದ ನಾಳೆ ಮತ್ತು ನಾಳಿದ್ದು ಉಪನ್ಯಾಸಗಳಿರುತ್ತೆ. ನಾಳೆ ಮಾಸ್ತಿಯವರ ಸಂಸ್ಕೃತಿ ಚಿಂತನೆ ಕುರಿತು, ನಾಳಿದ್ದು ಮಾಸ್ತಿಯವರ ಆತ್ಮಕಥೆ ಭಾವ, ಅದರ ವೈಶಿಷ್ಟ್ಯಗಳು, ಅದನ್ನು ಕುರಿತು ಈ ಎರಡು ಉಪನ್ಯಾಸಗಳು ನಾಳೆ ಮತ್ತು ನಾಳಿದ್ದು ಇರುತ್ತೆ. ಒಬ್ಬ ಮಹಾನ್ ಸಾಧಕರ ಬದುಕು ಸಾಧನೆ ಕುರಿತು ಆದರಣೀಯರಾದ ಪ್ರೊಫೆಸರ್ ಟಿ.ಆರ್. ಮಹಾದೇವಯ್ಯ ಅವರು ತುಂಬ ಸೊಗಸಾಗಿ ಮನಮುಟ್ಟುವಂತೆ ತಿಳಿಸ್ಕೊಟ್ಟಿದ್ದಾರೆ. ಇದು ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಬಯಲುಸೀಮೆಯವರಿಗೆ ಅವರ ಬಳಕೆ ಕಡಿಮೆ ಇದ್ದರು. ನಮ್ಮ ವಲಯಗಳೆಲ್ಲ ಅವರು ತುಂಬ ಪರಿಚಿತರೇ ಆಗಿದ್ದರು. ಅವ್ರು ನೋಡುವಂಥ ಸಂದರ್ಭಗಳು ಇದ್ದವು. ಇನ್ನು ನಮ್ಮ ಹಿರಿಯರುಗಳ ಎಲ್ರಿಗೂ ಅವರ ಬಗ್ಗೆ ಅಪಾರ ಗೌರವ ಇತ್ತು. ಅವರು
ಆರ್ ಆರ್ ದಿವಾಕರ್ ಇರ್ಬೋದು, ನಿಟ್ಟೂರು ಶ್ರೀನಿವಾಸರಾವ್ ಇರ್ಬೋದು, ಎಲ್ರಿಗೂ ಅವರ ಬಗ್ಗೆ ಅಪಾರ ಗೌರವ ಇತ್ತು. ಮತ್ತು ಏಕೀಕರಣದ ವಿಷಯದಲ್ಲಂತೂ ಆ ಪೀಳಿಗೆಯ ಅತ್ಯಂತ ಪ್ರಭಾವಿ ಪ್ರತಿಪಾದಕರ ಪೈಕಿ ಒಬ್ಬರು ಅಂತ ವರ್ಣಿಸ್ಕೊಂಡು, ಇವರು ಹೇಳಿದಾಗೆ ವಾಗ್ಮಿತೆ, ಅಧ್ಯಯನ ಅವುಗಳಂತೂ ಇದ್ದೇ ಇತ್ತು. ಮತ್ತು ಇದಕ್ಕಾಗಿ ಸಾರ್ವಜನಿಕ ಕಾರ್ಯಕ್ಕಾಗಿ ತಮ್ಮ ಅಷ್ಟೂ ಸಮಯವನ್ನು ವ್ಯಯ ಮಾಡುವ ಪ್ರವೃತ್ತಿ ಕೂಡ ಅವರಲ್ಲಿ ಇತ್ತಲ್ಲ. ಹೀಗಾಗಿ ಏಕೀಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಆಗಿನ ಆ ದಿನಗಳ ಕಾರ್ಯದಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವರ ಪಾತ್ರ ಇರ್ತಾಯಿತ್ತು. ಉದಾಹರಣೆಗೆ ಧರ್ ಆಯೋಗ, ಅದಕ್ಕೆ ಎವಿಡೆನ್ಸ್ ಕೊಡೋದರಲ್ಲಿ ಪ್ರಮುಖರಾಗಿದ್ದವರು ಜಯದೇವಿ ತಾಯಿ ಲಿಗಾಡೆ. ಎಲ್ಲ ಸಂದರ್ಭಗಳು ಇದೊಂದು ಅಂತಲ್ಲ, ಯಾವುದೇ ಏಕೀಕರಣಕ್ಕೆ ಸಂಬಂಧಪಟ್ಟ ಚಟುವಟಿಕೆಯಲ್ಲಿ ಜಯದೇವಿ ತಾಯಿಯವರ ಪಾತ್ರ ಇಲ್ಲದೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಈ ಕೆಲಸದ ಜೊತೆಗೆ ಅವರ ತಾದಾತ್ಮ್ಯ ಇತ್ತು. 1995ರಲ್ಲಿ ಏಕೀಕರಣದ ಪರವಾಗಿ ಅದರ್ಗಂಚಿಯ ಶಂಕರಗೌಡ ಪಾಟೀಲರು ಉಪವಾಸ ಕೈಗೊಂಡದ್ದು ಧ್ರುವನಾರಾಯಣವ್ರಿಗೆ ಗೊತ್ತಿರಬೇಕು. ಅವರು ಉಪವಾಸ ಕೈಗೊಂಡರು. ಆ ಸನ್ನಿವೇಶವನ್ನು ತಿಳಿಗೊಳಿಸಿದವರು ಜಯದೇವಿ ತಾಯಿ ಲಿಗಾಡೆಯವರು. ಈ ತರಹ ಒಂದೊಂದು ಸಣ್ಣ ಪ್ರಸಂಗದಲ್ಲೂ ಅವರ ಕಾರ್ಯ ತುಂಬ ದೊಡ್ಡದಿತ್ತು. ಇನ್ನು ಅರ್ಥಪೂರ್ಣವಾದ ಒಂದು ಧ್ಯೇಯಾಭಿಮುಖವಾದ ಸಾಹಿತ್ಯ ಅವರು ಏನು ರಚನೆ ಮಾಡಿದರು ಅದನ್ನು ಬಹಳ ವಿಶ್ಲೇಷಣಾತ್ಮಕವಾಗಿ, ಅವಿಸ್ಮರಣೀಯವಾಗಿ ಟಿ ಆರ್ ಮಹಾದೇವಯ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ನಮ್ಮ ಸ್ಮರಣೆಗೆ ಅರ್ಹರಾದ ಹಿರಿಯರು ಜಯದೇವಿ ತಾಯಿ ಲಿಗಾಡೆಯವರು. ಈ ವರ್ಷ ಅವರ ಜನ್ಮಶತಾಬ್ದಿ ವರ್ಷವೂ ಆಗಿರೋದರಿಂದ ಈ ಸ್ಮರಣೆ ಈ ವೇದಿಕೆಯಲ್ಲಿ ಆಗಬೇಕು ಅಂತ ನಮಗೆ ಅನ್ನಿಸ್ತು. ಅದು ಆ ಕೆಲಸ ಬಹಳ ಸಮರ್ಥವಾಗಿ ಮಹಾದೇವಯ್ಯ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮಹಾದೇವಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.